ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ದಿವ್ಯಚೇತನಕ್ಕೆ ಭಕ್ತಿಯಿಂದ ಹಣೆಮಣೆದು ಎಲ್ಲ ಶಿವಶರಣರ ಪವಿತ್ರ ಚೇತನಕ್ಕೆ ಭಕ್ತಿಯಿಂದ ನಮಸ್ಕರಿಸಿ, ಸುಕ್ಷೇತ್ರ ಬೀಳೂರಿನ ಆರಾಧ್ಯ ದೈವ ಶಕ್ತಿ ಕೇಂದ್ರ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ವಂದಿಸಿ, ನಮ್ಮೆಲ್ಲರ ಆರಾಧ್ಯರು, ಮಹಾತಪಸ್ವಿಗಳು, ಶ್ರೇಷ್ಠ ಶಿವಯೋಗಿಗಳೆನಿಸಿದ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯಗದ್ದುಗೆಗೆ ಭಕ್ತಿಯಿಂದ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯರು ಮಹಾತಪಸ್ವಿಗಳಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಅನುಭಾವ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೇಷ್ಠ ಚಿಂತಕರು, ಮಹಾನುಭಾವಿಗಳು, ಪರಮಪೂಜ್ಯ ಸಿದ್ದೇಶ್ವರಪ್ಪಗಳವರ ಸೇವೆಯನ್ನು 10 ವರ್ಷಗಳ ಕಾಲ ಮಾಡಿರುವಂತಹ ಕಕ್ಮರಿ ಗುರುದೇವಾಶ್ರಮದ ಪೀಠಾಧೀಶ್ವರರಾದ ಪರಮಪೂಜ್ಯ ಆತ್ಮಾರಾಮ ಮಹಾಸ್ವಾಮೀಜಿಯವರ ದಿವ್ಯಚರಣಗಳಿಗೂ ವಂದಿಸಿ, ಹಾಗೆಯೇ ಚಿಂಚಲಿ ಗುರುದೇವಾಶ್ರಮದ ಪರಮಪೂಜ್ಯರು, ಮಾತೃ ಹೃದಯಗಳು, ಆತ್ಮೀಯರಾದಂತಹ ಪರಮಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ, ಹಿರಿಯರು, ಮಾತೃ ಹೃದಯಗಳು, ಗುರುಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿರುವಂತಹ ಪರಮಪೂಜ್ಯ ಪ್ರಭುಲಿಂಗ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ, ಗಾಯಕರಾದಂತಹ ಶ್ರೀ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ ಹಾಗೂ ತಬಲಾವಾದಕರಲ್ಲಿಯೂ ಮತ್ತು ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾವೆಲ್ಲರೂ ನೋಡ್ತಾ ಇರುವಂಥದ್ದು ಶರಣರ ಚರಿತ್ರೆ. ಯಾರ ಚರಿತ್ರೆಯನ್ನು ಕೇಳಿದರೆ ನಮ್ಮ ಕಿವಿಗಳು ಪವಿತ್ರ ಆಗ್ತವ, ನಮ್ಮ ಮನಸ್ಸು ಕೂಡ ಅಷ್ಟೇ ಪವಿತ್ರ ಆಗ್ತದೆ. ಅಂಥವರ ಚರಿತ್ರೆಯನ್ನು ಕೇಳುವುದು ನಮ್ಮೆಲ್ಲರದು ಒಂದು ಸೌಭಾಗ್ಯ. ಶ್ರಾವಣ ಮಾಸ ಅಂದರೆ ಇದು ಕೇಳುವುದಕ್ಕಾಗಿಯೇ ಮೀಸಲಾಗಿರುವಂಥ ಒಂದು ತಿಂಗಳು. 11 ತಿಂಗಳು ನಾವು ಪ್ರಪಂಚಕ್ಕಾಗಿ ಕಳೆದರೆ ಇದು ಒಂದು ತಿಂಗಳಾದರೂ ಕೂಡ ಶರಣರ ಚರಿತ್ರೆಗಳನ್ನು, ವಚನಗಳನ್ನು, ಶಿವಯೋಗಿಗಳು ಯಾವ ರೀತಿಯಾಗಿ ಬದುಕಿದರು ಅದರ ಕುರಿತಾದ ಚರಿತ್ರೆಯನ್ನು ಕೇಳುವ ಸಲುವಾಗಿ ಇದೊಂದು ತಿಂಗಳನ್ನು ಮಾಡಿದರು. ಇಂತಹ ಶಿವಶರಣರ ಚರಿತ್ರೆಯಲ್ಲಿ ಸಾಮಾನ್ಯವಾದಂತಹ ಚರಿತ್ರೆ ಅವರದಿಲ್ಲ. ಎಲ್ಲ ಶರಣರು ಕೂಡ ದಿವ್ಯ ಜೀವನವನ್ನು ಸಾಗಿಸಿರ್ತಾರೆ. ಅವರ ಜೀವನಕ್ಕೆ ಅಲೌಕಿಕವಾದಂತಹ ಆಧ್ಯಾತ್ಮಿಕ ಸ್ಪರ್ಶ ಇರ್ತದೆ. ಅವರು ಆಮಿಷಗಳನ್ನು ತೊರೆದಂಥವರು, ಪರಮಾತ್ಮನಿಗಾಗಿ, ದೇವನಿಗಾಗಿ ತಮ್ಮ ಇಡೀ ಆಯುಷ್ಯವನ್ನು ಮೀಸಲಾಗಿ ಇಟ್ಟಂಥವರು. ಅಷ್ಟೇ ಅಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಬದುಕಿದಂಥವರೇ ಶರಣರು. ಆ ಶಿವಶರಣರ ಚರಿತ್ರೆಯನ್ನು ಕೇಳುವುದರಿಂದ ನಮಗೂ ಕೂಡ ಒಂದು ಪ್ರೇರಣೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ನಾವು ನಮ್ಮ ಜೀವನದಲ್ಲಿ ಏನೇನು ತಿದ್ದುಕೋಬೇಕು ಅಂತ ಗೊತ್ತಾಗುತ್ತದೆ.
ಯಾಕೆ ಅಂದ್ರೆ ದೊಡ್ಡವರು ಯಾವ ರೀತಿಯಾಗಿ ದಾರಿಯನ್ನು ತೋರಿಸಿರ್ತಾರ ಆ ದಾರಿಯಲ್ಲಿ ನಡಿಬೇಕು. ದೊಡ್ಡವರು ಯಾರೂ ಕೂಡ ಬರೀ ಹೇಳುವವರಾಗಿರುವುದಿಲ್ಲ, ಸ್ವತಃ ಬದುಕಿ ತೋರಿಸ್ತಾರೆ. ಆ ಬದುಕಿನಂತೆ ನಾವು ಕೂಡ ಅವರು 100 ಹೆಜ್ಜೆ ನಡೆದ್ರೆ ನಾವು 1 ಹೆಜ್ಜೆ ಆದರೂ ನಡಲಿಕ್ಕೆ ಸಾಧ್ಯದ. ಬಸವಣ್ಣನವರಂತೆ ನಾವು ಬದುಕಲಿಕ್ಕಾಗಲಿಕ್ಕಿಲ್ಲ, ಆದರೆ ಅವರು ಹೇಳಿದ ಒಂದು ಮಾತನ್ನಾದರೂ ನಮ್ಮ ಜೀವನದಲ್ಲಿ ಪಾಲಿಸಲಿಕ್ಕೆ ಸಾಧ್ಯದ. ಹೀಗಾಗಿ ನಮ್ಮ ಜೀವನ ಮಂಗಲಮಯವಾಗಬೇಕಾದರೆ ನಾವು ಅಧ್ಯಾತ್ಮದ ಹಾದಿಯನ್ನೇ ಹಿಡಿಬೇಕು. ಒಂದು ವೇಳೆ ಬರೀ ಬಾಹ್ಯದಲ್ಲಿ ಮಾತ್ರ ಶರಣನಂತೆ ಕಂಡ, ಬಾಹ್ಯದಲ್ಲಿ ಮಾತ್ರ ಲೋಕದ ದೃಷ್ಟಿಗೆ ಆ ಮನುಷ್ಯ ಒಬ್ಬ ಶಿವಶರಣನಂತೆ ಕಂಡರೂ ಕೂಡ, ಭಕ್ತನಂತೆ ಕಂಡರೂ ಕೂಡ, ಅವನ ಮನಸ್ಸಿನಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಆ ಮನುಷ್ಯ ನಿಜವಾದ ಭಕ್ತನಲ್ಲ. ಅದನ್ನೇ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ನಾವು ಎಷ್ಟು ವರ್ಷ ಆದರೂ ಸರಿ ನಮ್ಮ ಒಳಗೆ ಶುದ್ಧ ಇರಲಾರ್ದ, ಒಳಗೆ ಪರಿವರ್ತನೆ ಆಗಲಾರ್ದ ಹೊರಗೆ ಏನು ಮಾಡಿದರೂ ವ್ಯರ್ಥ ಅಂತ ಹೇಳ್ತಾರೆ ಅವರು. ಬಹಳ ಜನ ನಾವು ಹೊರಗೆ ತೋರಿಸ್ಕೊಳ್ತೀವಿ, ಆದರೆ ನಮ್ಮ ಒಳಗೆ ಬದಲಾಗಿರುವುದಿಲ್ಲ. ಎನಿಸು ಕಾಲ ಕಲ್ಲು ನೀರೊಳಗಿರ್ದಡೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ, ಮನದಲ್ಲಿ ದೃಢವಿಲ್ಲದನ್ನಕ್ಕ. ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತ್ತು ಕೂಡಲ ಸಂಗಮ ದೇವ. ಒಂದು ಕಲ್ಲ ನೂರಾರು ಸಾವಿರಾರು ವರ್ಷಗಳಿಂದ ಅದು ನದಿಯಲ್ಲಿ ಅದ ಅಂದರೂ ಕೂಡ ನೀರಿನಿಂದ ಆ ಕಲ್ಲೇನು ನೆನೆದ ಮೃದು ಆಗಿಲ್ಲ. ಸಮುದ್ರದಲ್ಲಿ ಒಂದು ಕಲ್ಲದ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ವರ್ಷದಿಂದ ಆ ಕಲ್ಲ ಸಮುದ್ರದೊಳಗಡೆ ಇರ್ತದೆ. ಆದ್ರೆ ಆ ಕಲ್ಲೇನ ನೀರಿನ ಜೊತೆಗೆ ನೆನೆದ ಮೃದುವಾಗಿ ನೀರಿನಲ್ಲಿ ಒಂದಾಗಿ ಹೋಗಿಲ್ಲದು. ಕಲ್ಲಾಗೇ ಉಳಿದೈತೆ ಹೊರತಾಗಿ ಅದೇನು ಬದಲಾಗಿಲ್ಲ. ಹಂಗ ನಾವು ಕೂಡ ಬರೇ ವಿಭೂತಿ ಅಷ್ಟ ಹಚ್ತಿದ್ದೀವಿ, ಬರೇ ಲಿಂಗ ಪೂಜೆ ಅಷ್ಟೇ ಮ್ಯಾಲಿಂದ ಮ್ಯಾಲ ಮಾಡ್ತಿದ್ದೀವಿ ಉಪಚಾರಕ್ಕಾಗಿ ಅಂದ್ರೆ ನಮ್ಮಲ್ಲಿ ಒಳಗ ಬದಲಾವಣೆ ಆಗಲಾರದ ನಾವು ನಿಜವಾದ ಭಕ್ತರಾಗುವುದಿಲ್ಲ ಅಂತ ಹೇಳ್ತಾರೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ, ಮನದಲ್ಲೇ ದೃಢವಿಲ್ಲದನ್ನಕ್ಕ. ದಿನಂಪ್ರತಿಯಾಗಿ ಪೂಜೆ ಮಾಡುವುದನ್ನೇ ನಡೆದದನೇ ಹೊರತು ಪೂಜೆಯ ಪ್ರತಿಫಲವಾಗಿ ನಮ್ಮ ಮನಸ್ಸ ಬದಲಾಗಿಲ್ಲ. ಪೂಜೆಯ ಪ್ರತಿಫಲ ಅಂದರೆ ಏನು? ಮನಸ್ಸ ಪೂರ್ಣ ಸ್ವಚ್ಛ ಆಗಬೇಕಾಗಿತ್ತು. ನಾವು ಪರಮಾತ್ಮನನ್ನ, ದೇವರನ್ನ, ಗುರುಗಳನ್ನ ಪೂರ್ಣ ನಂಬಬೇಕಾಗಿತ್ತು. ನಂಬಿಲ್ಲ. ನಾವು ಅರ್ಧ ನಂಬಿದ್ದೀವಿ, ಅರ್ಧ ನಂಬಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ಪೂರ್ಣ ರೂಪದಿಂದಲೇ ನಂಬಿಲ್ಲ. ಹೀಗಿರುವುದರಿಂದ ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ, ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ. ಏನೆಂದರಿಯರು ಎಂತೆಂದರಿಯರು, ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನೂ ಕಾಣದೆ ಹೋದರು ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಹೇಳಿದರು. ದಿನಂಪ್ರತಿಯಾಗಿ ಪೂಜೆ ಮಾಡ್ತಾರ. ಪತ್ರೆ ಪುಷ್ಪ ಧೂಪ ದೀಪ ನೈವೇದ್ಯ ಅಷ್ಟೋಪಚಾರ ಷೋಡಶೋಪಚಾರ ಶತೋಪಚಾರ ಪೂಜೆಗಳನ್ನು ಮಾಡ್ತಾರೆ. ಆದ್ರೆ ಪೂಜಿಸಿ ಪೂಜಿಸಿ ಬಳಲುತ್ತಾ ಇದ್ದಾರೆ. ಪೂಜಾ ಮಾಡಿ ಮಾಡಿ ದಣದರೆ ಹೊರತು ಪೂಜೆಯ ಫಲ ಇವರಿಗೆ ಸಿಗಲಿಲ್ಲ. ಯಾಕೆ ಅಂದ್ರೆ ಆ ಕಲ್ಲು ಹೆಂಗೆ ಬಹಳ ದಿವಸಗಳವರೆಗೆ ನೀರಲ್ಲಿದ್ದರೂ ಕೂಡ ಅದು ನೆನೆದ ಮೃದುವಾಗಿಲ್ಲಲ್ಲ, ಹಂಗ ಇವ ದಿನಾಲು ಗುಡಿಗೆ ಹೋದರೂ ಕೂಡ ಇವನ ಮನಸ್ಸು ಬದಲಾಗದೇ ಇದ್ರೆ ಏನು ಉಪಯೋಗದ?
ದಿನಾಲು ಇವ ಮಠಕ್ಕೆ ಬಂದರೂ ಕೂಡ ಇವನ ಮನಸ್ಸಿನಲ್ಲಿರುವ ದುರ್ಗುಣಗಳು ಹೋಗದೇ ಇದ್ರೆ ಆ ಮನುಷ್ಯನ ತಗೊಂಡೇನು ಮಾಡೋದು? ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಒಬ್ಬ ಮನುಷ್ಯ ಪೂರ್ವಕ್ಕೆ ಹೊಂಟ ಅಂದ್ರೆ ಅವನ ಹಿಂದೆ ಸಾವಿರಾರು ಜನ ಹೋಗ್ತಾರೆ. ಯಾಕೆ ಹೋಗ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಅವ ಹೊಂಟಾನಂತಿವ, ಇವ ಹೊಂಟಾನಂತವ. ಹಿಂಗೆ ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನೂ ಕಾಣದೆ ಹೋದರು ಕಾಣ ಗುಹೇಶ್ವರ. ಎಲ್ಲರೂ ಪೂಜಾ ಮಾಡಿದರು. ಹಿರಿಯರು ಮಾಡ್ತಾರಂತ ಇವರು ಮಾಡಿದರು, ಇವರು ಮಾಡ್ತಾರಂತ ಇವರು ಮಕ್ಕಳು ಮಾಡಿದರು. ತಿಳ್ಕೊಂಡು ಯಾರೂ ಮಾಡಲಿಲ್ಲ. ಒಬ್ಬ ಅಜ್ಜಿ ಇದ್ಲು. ಅಜ್ಜಿ ಪ್ರತಿದಿನ ಪೂಜೆ ಮಾಡ್ತಿದ್ಲು. ಪ್ರತಿದಿನ ಪೂಜೆ ಮಾಡೋ ಮುಂದೆ ಒಂದು ನೇಮ ಇತ್ತು ಅಜ್ಜಿದು. ಏನು ನೇಮ ಅಂದ್ರೆ, ಪೂಜಾ ಮಾಡೋ ಮುಂದೆ ಬೆಕ್ಕ ತಂದ ಕಂಬಕ್ಕೆ ಕಟ್ತಿದ್ಲು. ಕಟ್ಟಿ ಪೂಜಾ ಮುಗಿಸಿ ಮತ್ತೆ ಪೂಜಾ ಆದ ಬಳಿಕ ಬೆಕ್ಕ ಬಿಚ್ಚಿಬಿಡ್ತಿದ್ಲು. ಆ ಬಳಿಕ ಅಜ್ಜಿಗೆ ವಯಸ್ಸಾಗಿ ಅಜ್ಜಿ ದೇಹ ಬಿಟ್ಲು. ಮುಂದೆ ಸೊಸೆ ಬಂದಿದ್ಲಲ್ಲ ಮನೆಗೆ, ಆ ಸೊಸೆಗೆ ಅಧಿಕಾರ ಬತ್ತು. ಆಕಿನೂ ದಿನ ಪೂಜೆ ಮಾಡ್ಬೇಕಲ್ಲ. ಅವಾಗ ತೆಗಿರೋದು. ಅವಾಗ ಅಜ್ಜಿ ಏನು ಮಾಡಿ ಆಕೆ ಹೋದ್ಲು. ಸೊಸೆ ಏನಿದ್ಲಲ್ಲ, ಸೊಸೆನೂ ಬೆಕ್ಕ ತಂದ ಕಂಬಕ್ಕೆ ಕಟ್ಟಿದ್ಲು. ಪೂಜೆ ಮಾಡ್ಲಿಕ್ಕೆ ಚಾಲೂ ಮಾಡಿದ್ಲು. ಇದು ಹಿಂಗೆ ಬಹಳ ದಿವಸ ಹೋತು. ಹೋದ ಬಳಿಕ ಮನೆಗೆ ಒಬ್ಬರು ಮಹಾತ್ಮರು ಬಂದರು. ಬಂದಾಗಿಕ್ಕಿ ಅದು ಎಲ್ಲೋ ಹೊರಗೆ ತಿರುಗಾಡ್ಲಕ್ಕೆ ಹೋಗಿತ್ತು ಬೆಕ್ಕ. ಆ ಬೆಕ್ಕಿಗೆ ಹಾಲು ತೋರಿಸಿ ಅದನ್ನು ಬೆಕ್ಕ ಕರೆದ್ಲು. ಕರೆದು ತಂದು ಬೆಕ್ಕ ಕಟ್ಟಿ ಪೂಜೆ ಮಾಡ್ಲಿಕ್ಕೆ ಚಾಲೂ ಮಾಡಿದ್ಲು. ಆ ಬಳಿಕ ಪೂಜಾ ಮುಗಿತ್ತು, ಬೆಕ್ಕ ಬಿಚ್ಚಿಬಿಟ್ಲು. ಮಹಾತ್ಮರು ಕೇಳಿದರು, ಇದೇನು ಬೆಕ್ಕ ಕಟ್ಟಿ ಪೂಜೆ ಮಾಡೋದು ನಾ ಮೊದಲನೇ ಸಲ ನೋಡ್ಲತ್ತೀನಿ ಅಂತಂದ್ರೆ ಅವರು. ಅವಾಗ ನೀ ಯಾಕೆ ಹಿಂಗೆ ಮಾಡ್ತೀವ ಅಂತ ಕೇಳಿದರು. ಆಕೆ ಹೇಳಿದ್ಲು, ನನಗೂ ಏನೂ ಗೊತ್ತಿಲ್ಲರಿ ಗುರುಗಳ, ನಮ್ಮ ಅತ್ತೆ ಮಾಡ್ತಿದ್ಲು, ಅದಕ್ಕೆ ನಾ ಮಾಡ್ಲತ್ತೀನಿ. ಅತ್ತೆರೆ ಅದಕ್ಕೆ ಮಾಡ್ತಿದ್ಲು, ಆಕೆಗೆ ಏನೂ ಗೊತ್ತಿಲ್ಲ. ಹಿಂಗೆ ವಿಚಾರ ಮಾಡ್ಲಿಕ್ಕಾಗಿ ಮೂಲದಲ್ಲಿ ಸಂಶೋಧನೆ ಮಾಡಿದರೆ ಗೊತ್ತಾತು, ಇವರು ಪೂಜಾ ಮಾಡೋ ಮುಂದೆ ಅದು ಬೆಕ್ಕ ಒಳಗೆ ಹೋಗಿ ಹಾಲು ಕುಡಿದು ಬರ್ತಿತ್ತದು. ಅದಕ್ಕೆ ನಾವಿಟ್ಟು ಹಾಲು ಕುಡಿಬಾರ್ದು. ಬೆಕ್ಕ ನಮ್ಮ ಕಣ್ಣು ಮುಂದೆ ಇತ್ತಂದ್ರೆ ಏನು ಮಾಡ್ತೈತಿ ಗೊತ್ತಾಕತಿ ಅಂತ ಅವರು ಕಂಬಕ್ಕೆ ಕಟ್ಟಿ ಪೂಜೆ ಮಾಡ್ತಿದ್ರು. ಏನೆಂದರಿಯರು ಎಂತೆಂದರಿಯರು ಎಲ್ಲರೂ ಪೂಜಿಸಿ ಪೂಜಿಸಿ ಏನನೂ ಕಾಣದೆ ಹೋದರು ಕಾಣ ಗುಹೇಶ್ವರ. ಪೂಜೆ ಎಲ್ಲ ಮಾಡಿದರು, ಆದ್ರೆ ಎದಕ್ಕೆ ಪೂಜಾ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಆಗ ಎನಿಸು ಕಾಲ ಕಲ್ಲು ನೀರೊಳಗಿರ್ದಡೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ. ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತ್ತು ಕೂಡಲ ಸಂಗಮ ದೇವ. ಈಗ ಒಂದು ಬೆಂತರ ಅಂದ್ರೆ ದೆವ್ವ, ಭೂತ. ದೆವ್ವ ಸಂಪತ್ತನ್ನು ಎಷ್ಟೇ ಕಾಯ್ದರೂ ಕೂಡ ಆ ಸಂಪತ್ತು ಬಳಸ್ಲಕ್ಕೆ ಬರೋದಿಲ್ಲ ದೆವ್ವಿಗೆ, ಭೂತಕ್ಕೆ. ಹಂಗೆ ನಾವು ಎಷ್ಟ ಪೂಜಾ ಮಾಡಿದರೂ ಕೂಡ ತಿಳಿಲಾರ್ದ ನಾವು ದೆವ್ವ ಹೆಂಗೆ ಆ ಸಂಪತ್ತನ್ನು ಕಾದರೂ ಕೂಡ ಅದನ್ನು ಬಳಸ್ಕೊಳಕ್ಕೆ ಬರೋದಿಲ್ಲ ಅದಕ್ಕೆ. ಹಂಗೆ ದಿನಂಪ್ರತಿಯಾಗಿ ನಾವು ತಿಳಿಲಾರ್ದ ಎಷ್ಟು ಪೂಜಾ ಮಾಡಿದರೂ ಕೂಡ ದೇವರ ನಿಜವಾದ ದರ್ಶನ ನಮಗಾಗುವುದಿಲ್ಲ ಅಂತ ಹೇಳ್ತಾರೆ, ತಿಳಿಲಾರ್ದ ಮಾಡಿದರೆ. ಹೀಗಾಗಿಯೇ ಈ ಲಿಂಗಾಯತ ಸಂಪ್ರದಾಯದಲ್ಲಿ ಮೊಟ್ಟ ಮೊದಲ ಅಷ್ಟಾವರಣದಲ್ಲಿ ಗುರು
ಲಿಂಗ ನಾವು ನೇರವಾಗಿ ತಗೊಂಡು ಪೂಜಾ ಮಾಡಬಾರದು. ಗುರುಗಳಿಂದ ದೀಕ್ಷೆ ತೆಗೆದುಕೊಂಡು ಆ ನಂತರ ನಾವು ಲಿಂಗವನ್ನು ಪೂಜಿಸಬೇಕು. ಮೊಟ್ಟ ಮೊದಲು ಯಾರು ಅಂದ್ರೆ ಗುರುಗಳ ಕಡೆಗೆ ಹೋಗಬೇಕು, ಅವರ ಸೇವೆಯನ್ನು ಮಾಡಬೇಕು. ಆವಾಗ ಅವರಿಂದ ಶ್ರದ್ಧೆಯಿಂದ ಕೇಳಿಕೊಂಡು ದೀಕ್ಷಾ ತೆಗೆದುಕೊಂಡ ಅಂದ್ರೆ ಆವಾಗ ಅವನಿಗೆ ಪೂಜಾ ಹೆಂಗೆ ಮಾಡಬೇಕು, ಪೂಜೆಯ ನಿಜವಾದ ಸ್ವರೂಪ ಏನದ ಅಂತ ಅವನಿಗೆ ಗೊತ್ತಾಗ್ತದೆ. ಆಗ ಅಂತಹ ನಿಜವಾದಂತಹ ಇಡೀ ಶಟಸ್ಥಲ ಮಾರ್ಗ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಅಂಥೇಳಿ ಬಸವಣ್ಣನವರು ಹಾಕಿಕೊಟ್ಟಂತಹ ಒಂದು ಸಿದ್ಧಾಂತ ಇದು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಿವು ಶಟಸ್ಥಲಗಳು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅಂತ ಇವು ಅಷ್ಟಾವರಣಗಳು. ಒಬ್ಬ ಮನುಷ್ಯ ಭಕ್ತನಾಗಬೇಕಾದ್ರೆ ಈ 8 ಕೂಡ ಅವ ಸಾಧಿಸಬೇಕು. ವಿಭೂತಿ ಹಚ್ಕೋಬೇಕು, ಕೊರಳಲ್ಲಿ ರುದ್ರಾಕ್ಷಿ ಇರಬೇಕು, ಬಾಯಲ್ಲಿ ಮಹಾಮಂತ್ರ ಇರಬೇಕು. ಅಷ್ಟೇ ಅಲ್ಲದೆ ಗುರುಗಳಿಗೆ ಶರಣಾಗತನಾಗಿರಬೇಕು, ದಿನಂಪ್ರತಿಯಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಮನೆಗೆ ಯಾರಾದರೂ ಮಹಾತ್ಮರು ಬಂದರು ಅಂದ್ರೆ ಸಾಕ್ಷಾತ್ ದೇವರ ಬಂದಾನಂತ ತಿಳ್ಕೊಂಡು ಅವರನ್ನು ಉಪಚರಿಸಬೇಕು. ಆ ಬಳಿಕ ಪಾದೋದಕ ಮತ್ತು ಪ್ರಸಾದ. ಗುರುಗಳು, ಜಂಗಮರು, ಮಹಾತ್ಮರ ಮನೆಗೆ ಬಂದರು ಅಂದ್ರೆ ಅವರ ಪಾದ ಪೂಜೆಯನ್ನು ಮಾಡಿ ನಾವು ಅವರಿಂದ ಪಾದೋದಕ ತೆಗೆದುಕೊಳ್ಳಬೇಕು. ಆ ಬಳಿಕ ಅವರು ಏನು ಹಸ್ತ ಮುಟ್ಟಿ ಕೊಡ್ತಾರಲ್ಲ ಅದೇ ಮಹಾಪ್ರಸಾದ, ಶಿವನ ಪ್ರಸಾದ ಅಂತ ತಿಳ್ಕೊಂಡು ಸೇವನ ಮಾಡಬೇಕು. ಇದಕ್ಕೇನಂತರ ಅಷ್ಟಾವರಣ ಅಂತ ಕರೀತಾರೆ. ಇಂತಹ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಇವು ಎಲ್ಲಕ್ಕೂ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಂತಹ ಮಹಾತ್ಮ, ಅತ್ಯಂತ ಕಿರಿದಾದ ವಯಸ್ಸಿನಲ್ಲಿ ಇಡೀ ಲಿಂಗಾಯತ ಸಿದ್ಧಾಂತವನ್ನು ಕಟ್ಟಿಕೊಟ್ಟಂತಹ ಮಹಾಪುರುಷ, ಬಸವಣ್ಣನವರ ಬಲಗೈಯ ಬಂಟನಾಗಿ, ಅಷ್ಟೇ ಅಲ್ಲದೆ ಬಸವಣ್ಣನವರ ಅಳಿಯನಾಗಿ, ಅಕ್ಕ ನಾಗಮ್ಮನ ಸುಪುತ್ರನಾಗಿ, ಗಂಗಾಂಬಿಕೆ, ನೀಲಾಂಬಿಕೆಯರ ಪ್ರೀತಿಯ ಕಂದನಾಗಿ ಬೆಳೆದಂಥವ ಯಾರು ಅಂದ್ರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ. ಲಿಂಗಾಯತ ಸಿದ್ಧಾಂತಕ್ಕೊಂದು ಸರಿಯಾದ ಚೌಕಟ್ಟು ಕಟ್ಟಿಕೊಟ್ರವರು. ಅಂತಹ ಚನ್ನಬಸವಣ್ಣನವರು ಅವರ ಜೀವನ ಅತ್ಯಂತ ಪವಾಡ ಸದೃಶವಾದಂತಹ ಜೀವನ. ಅವರು ಬದುಕಿದ್ದು ಕೇವಲ 24-25 ವರ್ಷ ಅಷ್ಟ. ಬಸವಣ್ಣವರು ಬದುಕಿದ್ದು 36 ವರ್ಷ. ಚನ್ನಬಸವಣ್ಣವರು ಬದುಕಿದ್ದು 24-25 ವರ್ಷ. ಅಂದ್ರೆ ಚನ್ನಬಸವಣ್ಣವ್ರದ್ದು 2 ಪಟ್ಟಿನ ಜೀವನ, ಬಸವಣ್ಣವ್ರದ್ದು 3 ಪಟ್ಟ. 1 ಪಟ್ಟು ಅಂದ್ರೆ 12 ವರ್ಷ. ಅಷ್ಟ ವರ್ಷ ಬದುಕಿದ್ರು ಕೂಡ ನಾವು 100 ವರ್ಷ ಅಲ್ಲ 1000 ವರ್ಷ ಬದುಕಿದ್ರು ಆಗಲಾರದಷ್ಟು ಸಾಧನೆ ಅವರು ಮಾಡಿ ಹೋದರು. ಅಂತಹ ಚನ್ನಬಸವಣ್ಣನವರು ಅವರು ಅಷ್ಟು ದೊಡ್ಡ ಜ್ಞಾನಿಗಳಾಗಲಿಕ್ಕೆ ಕಾರಣ ಏನಿತ್ತು ಅಂದ್ರೆ ಅವರು ಯಾವ ಮನೆಯಲ್ಲಿ ಹುಟ್ಟಿದ್ರಲ್ಲ ಆ ಪರಿಸರನ ಅಷ್ಟು ಚಲೋ ಇತ್ತು. ಅದಕ್ಕೆ ಹೇಳ್ತಾರ, ನಮ್ಮ ಸುತ್ತಮುತ್ತ ಎಂತಹ ಪರಿಸರ ಇರ್ತದಲ್ಲ ಅಂಥ ಮಕ್ಕಳು ತಯಾರಾಗ್ತಾವ, ಅಂತಹ ವ್ಯಕ್ತಿಗಳು ತಯಾರಾಗ್ತಾರೆ. ನಾವೆಲ್ಲರೂ ಕೂಡ ಕೇಳಿದ್ದೀವಿ, ಎಲ್ಲರಿಗೂ ಶಾಲೆಯಲ್ಲಿ ಈ ಕಥೆಯನ್ನು ಕಲಿಸ್ಯಾರ. 2 ಗಿಳಿಗಳಿದ್ದು, ಅಣ್ಣ ಮತ್ತು ತಮ್ಮ 2 ಗಿಳಿಗಳು ಸಣ್ಣ ಎದ್ದು ಆವಾಗಲೇ ಒಂದು ದೊಡ್ಡ ಬಿರುಗಾಳಿ ಬಂತು. ಬಿರುಗಾಳಿಗೆ ಸಿಕ್ಕಂತಹ 2 ಅಣ್ಣ ತಮ್ಮ ಗಿಳಿಗಳು ಬೇರೆ ಬೇರೆ ಆದವು. ಒಂದು ಗಿಳಿ ಸಾಧುಗಳ ಆಶ್ರಮಕ್ಕೆ ಹೋಯಿತು, ಇನ್ನೊಂದು ಗಿಳಿ ಆ ಬಿರುಗಾಳಿಗೆ ಸಿಕ್ಕ ಕಳ್ಳರ ಒಂದು ದರೋಡೆಕೋರರ ಗುಂಪಿನಲ್ಲಿ ಬಂದು ಸೇರ್ಕೋತು. ದಿನಂಪ್ರತಿಯಾಗಿ ಕಳ್ಳರು ಮಾತಾಡುವಂಥ ಭಾಷೆಯನ್ನು ಆ ಗಿಳಿ ಕಲಿತು.
ಸಾಧು ಸಂತರ ಮಹಾತ್ಮ ಮಾತನಾಡುವಂಥ ಮಾತುಗಳನ್ನು ಈ ಗಿಳಿ ಕಲಿತು. ಒಂದು ದಿನ ಒಬ್ಬರು ಹೀಗೇ ಸಂಚಾರ ಮಾಡ್ತಾ ಹೋಗುವಾಗ ನೋಡಿದರವರು, ಇದೇನಪ್ಪ ಗಿಳಿ, ಯಾರವರು? ಬಂದವರು, ಹಿಡೀರಿ ಅವರನ್ನು, ಹೊಡೀರಿ, ಅವ್ರ ಕೈಯಲ್ಲಿ ಏನದ ಕಸಗೋರಿ, ಬಿಡಬೇಡ್ರಿ ಅವ್ರನ್ನ ಅಂತ ಕಳ್ಳರ ಗುಂಪಿನ ಗಿಡ ಹೇಳ್ತಿತ್ತು. ಇನ್ನೊಂದು ಕಡೆ ದೂರ ಹೋಗಿ ನೋಡಿದ್ರು ಆಶ್ರಮಕ್ಕೆ, ಅಲ್ಲೊಂದು ಗಿಳಿ ಇತ್ತು. ಬರ್ರಿ, ಯಾವಾಗ ಬಂದ್ರಿ, ಎಷ್ಟು ದೂರಿನಿಂದ ಬಂದಿರಲ್ಲ, ನೀರು ಕುಡೀರಿ, ಇಲ್ಲಿ ಗಿಡದ ನೆರಳೊಳಗೆ ಕುಂಡ್ರಿ, 4 ಹಣ್ಣದಾವು ತಿನ್ರಿ, ಗುರುಗಳು ಇನ್ನೂ ಒಳಗದಾರ, ಬಂದ ಬಳಿಕ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ರಿ ಅಂತ ಆ ಗಿಳಿ ಹೇಳ್ತಿತ್ತು. ಎರಡೂ ಅಣ್ಣ ತಮ್ಮ ಗಿಳಿಗಳೇ. ಆದ್ರೆ ಆ ಗಿಳಿಗಳಿಗೆ ಸಿಕ್ಕಂತಹ ಸಂಸ್ಕಾರದಿಂದ, ಪರಿಸರದಿಂದಾಗಿ ಒಂದು ಗಿಳಿ ಡಕಾಯತರಂಗ ಮಾತಾಡ್ತಿತ್ತು, ಇನ್ನೊಂದು ಗಿಳಿ ಸಾಧು ಸಂತರಂಗ ಮಾತಾಡ್ತಾ ಇತ್ತು. ಆಗ ಮನೆಯಲ್ಲಿರುವಂಥ ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರ ಸಿಗುತ್ತದಲ್ಲ, ಹಂಗೆ ಮಕ್ಕಳು ತಯಾರಾಗ್ತಾವೆ. ಮಕ್ಕಳನ್ನು ಬೆಳೆಸುವುದು ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ. 10ನೇ ತರಗತಿ ಒಳಗಾಗಿ ಏನು ತಯಾರಾಗ್ತಾವಲ್ಲ ಮಕ್ಕಳು, ಅವರಲ್ಲಿ ಯಾವ್ಯಾವ ಗುಣಗಳು ಬರ್ತಾವಲ್ಲ, ಬೆಳಿತಾವಲ್ಲ, ಅದಕ್ಕೆಲ್ಲ ಕಾರಣ ನಿಮ್ಮ ಸಂಸ್ಕಾರ, ನಿಮ್ಮ ಮನೆಯ ವಾತಾವರಣ. ಅದ ಸರಿ ಇರಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಕೂಡ ಸರಿ ಆಗೋದಿಲ್ಲ. ಬೆಳೆಯುವಂಥ ವಾತಾವರಣ ಬಹಳ ಚಲೋ ಇರಬೇಕು. ನೀವು ಅಕಸ್ಮಾತ್ ನಮ್ಮಲ್ಲಿ ಬಹಳ ರೊಕ್ಕ ಅದಾವಂತ ತಿಳ್ಕೊಂಡು ಹೋದ ಅದ ವಯಸ್ಸಿನಲ್ಲಿ ಹಾಸ್ಟೆಲ್ಗೆ ಹಚ್ಚಿದ್ರಿ ಅಂದ್ರೆ ಆ ಹುಡುಗರು ಹಾಸ್ಟೆಲದ ಸಂಸ್ಕಾರ ಕಲಿತಾರೆ ಹೊರತಾಗಿ ನಿಮ್ಮ ಮನೆಯ ಸಂಸ್ಕಾರವನ್ನು ಕಲಿಯುವುದಿಲ್ಲ. ಆದ್ದರಿಂದಲೇ ಶಿಕ್ಷಣ ತಜ್ಞರು ಒಂದು ಮಾತು ಹೇಳ್ತಾರೆ, ಏನ ಮಾಡ್ರಿ 5ನೇ ತರಗತಿವರೆಗಾದರೂ ನಿಮ್ಮ ಮನ್ಯಾಗ ಇಟ್ಕೊಂಡು ನೀವು ಮಕ್ಕಳನ್ನು ಕಲಿಸ್ರಿ, ಆ ಬಳಿಕ ಮುಂದೆ ಹೊರಗೆ ಹಚ್ಚ್ರಿ ಅಂತ ಹೇಳ್ತಾರೆ ಅವರು. ನೀವು LKG UKG 1ನೇತೆ 2ನೇತೆ ಇವು ಏನಾದರೂ ಹಾಸ್ಟೆಲ್ಗೆ ಹಚ್ಚಿದ್ರಿ ಅಂದ್ರೆ ಹುಡುಗರು ಎಂದೂ ನಿಮ್ಮ ಮಾತು ಕೇಳೋದಿಲ್ಲ, ಎಂದೂ ನಿಮ್ಮವ್ರು ಆಗೋದಿಲ್ಲ ಅವರು. ಆದ್ದರಿಂದ ಅಂತಹ ಶಿವಮಯವಾದಂಥ ವಾತಾವರಣದಲ್ಲಿ ಬೆಳೆದಂಥವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ನೋಡ್ರಿ, ಅವರ ಮಾವನೇ ಚನ್ನಬಸವಣ್ಣನವರ ಮಾವನೇ ಯಾರು ಅಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣ. ಇಡೀ ಕಲ್ಯಾಣದಲ್ಲಿ ಒಂದು ಭಕ್ತಿಯ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮಹಾತ್ಮ. ಬಸವಣ್ಣನವರಿಗೆ ಏನಂತ ಕರಿತಾ ಇದ್ರು ಅಂದ್ರೆ ದ್ವಿತೀಯ ಶಂಭು ಅಂತ ಕರಿತಾ ಇದ್ರು. ಈ ಲೋಕದಲ್ಲಿ ಬದುಕುವಂತಹ 2ನೆಯ ದೇವರು ಯಾರು ಅಂದ್ರೆ ಬಸವಣ್ಣ ಅಂತ ಕರಿತಾ ಇದ್ರು. ಅಂತಹ ಬಸವಣ್ಣ ಚನ್ನಬಸವಣ್ಣನವರ ಮಾವ. ಇನ್ನು ತಾಯಿ ಅಂತಾಕೆ, ತಾಯಿದು ಪಾತ್ರ ಅಷ್ಟೇ ದೊಡ್ಡದದ. ಅಕ್ಕ ನಾಗಮ್ಮನವರು. ಬಸವಣ್ಣನವರು ಯಾವಾಗ ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು, ಮನೆಯನ್ನು ಬಿಟ್ಟು ಹೋದ್ರಲ್ಲ, ಅವಾಗ ಅವರು ಹಿಂದನ ಆ ಬಸವಣ್ಣನವರನ್ನು ರಕ್ಷಣೆ ಮಾಡುವ ಸಲುವಾಗಿ ಅವನ ಅಕ್ಕನಾಗಿ, ತಾಯಿಯಾಗಿ, ಸಹೋದರಿಯಾಗಿ ಆತನನ್ನು ರಕ್ಷಣೆ ಮಾಡಿದಂತಾಕೆ ಅಕ್ಕ ನಾಗಮ್ಮ. ಅಂತಹ ಅಕ್ಕ ನಾಗಮ್ಮನವರು ಬಹಳ ದೊಡ್ಡ ಯೋಗ ಸಾಧಕಿಯರವರು, ಯೋಗ ಸಿದ್ಧಿಯನ್ನು ಪಡೆದಂಥವರು. ಅಷ್ಟೇ ಅಲ್ಲದೆ ಹಲವಾರು ವಚನಗಳನ್ನು ಬರೆದಂಥವರು. ಬಸವಣ್ಣನವರಿಗೆ ಬೆನ್ನೆಲುಬಾಗಿ ನಿಂತಂಥವರು ಯಾರು ಅಂದ್ರೆ ಅಕ್ಕ ನಾಗಮ್ಮನವರು. ಅವರನ್ನು ನಾವು ಮರಿಬಾರದು. ಅಕ್ಕ ಅಂದರೆ ಹೆಂಗಿರಬೇಕು ಅಂದ್ರೆ ಅಕ್ಕ ನಾಗಮ್ಮನವರು ಹಿಂಗಿರಬೇಕು. ಆ ಬಳಿಕ ಅಂಥವರು ತಾಯಿಯ ಸಂಸ್ಕಾರ ಬಹಳ ಮಹತ್ವದ ಜೀವನದಲ್ಲಿ. ಅಲ್ಲಿಂದ ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರು ಬಸವಣ್ಣನವರ ಇಬ್ಬರು ಧರ್ಮ ಪತ್ನಿಯರವರು. ಗಂಗಾಂಬಿಕೆ ಗುರುಗಳ ಮೇಲೆ ಅಪಾರ ಶ್ರದ್ಧೆ,
ನೀಲಾಂಬಿಕೆಯವರು ಬಸವಣ್ಣನವರ ಮೇಲೆ ಮತ್ತು ಇಡೀ ಶರಣ ಸಂಕುಲದ ಮೇಲೆ ಅಪಾರ ಶ್ರದ್ಧೆ, ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅದಕ್ಕೆ ಹೇಳ್ತಾರೆ ಒಂದು ಮಾತು ಬಹಳ ಪ್ರಸಿದ್ಧದ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿಯಾದಂಥ ಮಹಿಳೆ ಇರ್ತಾರ ಅನ್ನೋದನ್ನು ಯಾರೂ ಮರಿಬಾರದು. ಹೆಸರು ಬರೋದು ಗಂಡ್ಮಕ್ಕಳದೇ ಬರ್ತದ, ಆದ್ರೆ ಕಾಣದ ಕೈಯಾಗಿ ಹಗಲಾರಾತ್ರಿ ಕೆಲಸ ಮಾಡಿದವರು ಯಾರು ಅಂದ್ರೆ ತಾಯಂದಿರು ಅನ್ನೋದನ್ನು ಯಾರೂ ಮರೆಯಬಾರದು. ಆದರೆ ತಾಯಂದಿರು ಮಾಡಿದಂಥ ಕೆಲಸ ಗೌಣವಾಗೇ ಇರ್ತದೆ. ಆಗ ಬಸವಣ್ಣನವರು ಮಾಡಿದಂಥ ಕಾಯಕ ಇಡೀ ಜಗತ್ತಿಗೆ ಗೊತ್ತಾಯಿತು. ಆದರೆ ನೀಲಾಂಬಿಕೆಯವರು ಮತ್ತು ಗಂಗಾಂಬಿಕೆಯವರು ಇಡೀ ದಾಸೋಹವನ್ನು ಸಂಭಾಳಿಸ್ತಾ ಇದ್ರು. ಅವರು ಮಹಾಮನೆ ಅಂತ ಕರೀತಾರೆ. ಬಸವಣ್ಣನವರು ಇರುವಂಥ ಮನೆಗೆ ಮಹಾಮನೆ. ದಿನಂಪ್ರತಿಯಾಗಿ ಲಕ್ಷಗಟ್ಟಲೆ ಜನ ಬರ್ತಾ ಇದ್ರು, ಸಾಧು ಸಂತರು ಬರ್ತಾ ಇದ್ರು, ಭಕ್ತರು ಬರ್ತಾ ಇದ್ರು. ಅವರೆಲ್ಲರಿಗೆ ಅನ್ನದಾಸೋಹವನ್ನು ಮಾಡಿಸುವಂಥ ಜವಾಬ್ದಾರಿ ನೀಲಾಂಬಿಕೆಯವರು ಮತ್ತು ಗಂಗಾಂಬಿಕೆಯವರ ಮೇಲಿತ್ತು. ಇಂಥವರ ಕೈಯಲ್ಲಿ ಬೆಳೆಯುವಂಥ ಅವಕಾಶ ಚನ್ನಬಸವಣ್ಣನವರಿಗೆ ಸಿಕ್ಕಿತು. ಆದ್ದರಿಂದ ಸಂಸ್ಕಾರ ಬಹಳಷ್ಟು ಮುಖ್ಯ. ಸಂಸ್ಕಾರಕ್ಕೆ ನಾವೆಲ್ಲರೂ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಜೀವನದಲ್ಲಿ. ಒಂದು ವೇಳೆ ಚನ್ನಬಸವಣ್ಣನವರಿಗೆ ಅಷ್ಟೆಲ್ಲ ವಾತಾವರಣ ಇರದೇ ಹೋದ್ರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ಜ್ಞಾನಿಗಳಾಗ್ತಾ ಇರಲಿಲ್ಲ. ಅವರು ವಾತಾವರಣ ಹಂಗಿತ್ತು. ಅಕ್ಕ ಮಹಾದೇವಿಯವರು ಮನೆಯಲ್ಲೇ ಅಂಥ ಅಧ್ಯಾತ್ಮದ ವಾತಾವರಣ ಇತ್ತು. ಅದಕ್ಕಾಗಿ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ದೇವರನ್ನು ನಂಬಿ ಅವರು ಗೃಹ ತ್ಯಾಗ ಮಾಡಿ ಚನ್ನಮಲ್ಲಿಕಾರ್ಜುನನತ್ತ ಹೊರಟು ಹೋದರು. ಅದನ್ನು ನಾವೆಲ್ಲರೂ ಕೂಡ ಸರಿಯಾಗಿ ತಿಳ್ಕೊಂಡಿರಬೇಕು, ಸಂಸ್ಕಾರದ ಮಹತ್ವ ಎಷ್ಟದ ಅಂಥೇಳಿ. ಅದರ ಕುರಿತು ಹೇಳ್ತಾರ, ಯಾವ ಮನುಷ್ಯನಿಗೆ ಸರಿಯಾದ ಸಂಸ್ಕಾರ ಸಿಗುತ್ತದಲ್ಲ ಆ ಮನುಷ್ಯ ಜಗತ್ತಿನಲ್ಲಿ ಬಹಳ ಬೆಳಿತಾನೆ. ಅದಕ್ಕೆ ಮಠ ಮಂದಿರಗಳಲ್ಲಿ ಮಕ್ಕಳನ್ನು ಸ್ವಲ್ಪ ವರ್ಷ ಆದರೂ ಇಡಬೇಕು. ಯಾಕೆ ಅಂದ್ರೆ ಒಂದು ಆಧ್ಯಾತ್ಮಿಕ ಸಂಸ್ಕಾರ ಮಕ್ಕಳಿಗೆ ಸರಿಯಾದ ವಯಸ್ಸಿನಲ್ಲಿ ಸಿಗುತ್ತದೆ. ಅದರಂತೆ ಒಬ್ಬ ತಾಯಿ ವಯಸ್ಸಾಗಿತ್ತು, ಆಕೆಯ ಪತಿ ದೇಹ ಬಿಟ್ಟಿದ್ದ. ಆದ ಸಂದರ್ಭದಲ್ಲಿ ತಾಯಿಗೆ ಆರಾಮಿರಲಿಲ್ಲ. ಇನ್ನೇನು ದೇಹ ಬಿಡುವಂಥ ವಯಸ್ಸು. ಆವಾಗ ತನ್ನ ಮಗನನ್ನು ಕರೆದ್ಲು. ಇನ್ನೂ ವಯಸ್ಸೇನು ಭಾಳ ಆಗಿರಲಿಲ್ಲ, ಆರಾಮ್ ತಪ್ಪಿತ್ತು. ತನ್ನ ಮಗನನ್ನು ಕರೆದು, ಆ ಹುಡುಗನಿಗೆ ಒಟ್ಟು 10-15 ವರ್ಷ ವಯಸ್ಸು. ಮಗನನ್ನು ಕರೆದು ಆ ತಾಯಿ ಏನು ಹೇಳಿದ್ಲು ಅಂದ್ರೆ, ನೋಡಪ್ಪ ತಮ್ಮ, ನಿಮ್ಮ ಅಪ್ಪ ಅಂತೂ ಬಹಳ ಸಣ್ಣ ವಯಸ್ಸಿನಲ್ಲಿ ಹೋದ. ನಾನಾದರೂ ನಿನ್ನನ್ನು ರಕ್ಷಣೆ ಮಾಡಬೇಕಾಗಿತ್ತು. ಆದ್ರೆ ದೈವ ಬೇರೆ ರೀತಿಯಾಗಿ ಬಯಸದ. ಆಯುಷ್ಯ ನಮ್ಮ ಕೈಯಲ್ಲಿ ಇಲ್ಲ, ಆರೋಗ್ಯವೂ ನಮ್ಮ ಕೈಯಲ್ಲಿ ಇಲ್ಲ. ಹಾಗಾಗಿ ನಾ ಇನ್ನು ದೇಹ ಬಿಡುವಂಥ ಸಮಯ ಬಂದದ. ನಂದೊಂದು ಕೊನೆ ಇಚ್ಛಾದ ಅಂತ ತಾಯಿ ಹೇಳಿದ್ಲು. ಅವಾಗ ಮಗ ಅಂದ, ಕಣ್ಣೀರು ಸುರಿಸುವತ್ತು ಸಣ್ಣ ಹುಡುಗ, 10-12 ವರ್ಷದ ಹುಡುಗ. ಅವನಿಗೆ ನಮಸ್ಕಾರ ಮಾಡಿ, ಹೇಳುವ ತಾಯಿ, ನಿನ್ನ ಇಚ್ಛಾ ಏನದ ಹೇಳು, ಅದು ಯಾವ ಇಚ್ಛೆಯಾದರೂ ಸರಿ ಅದನ್ನು ನಾನು ಪೂರ್ಣ ಮಾಡ್ತೀನಿ ಅಂತ ಹೇಳಿದ ಮಗ. ಅವಾಗ ಅವರ ತಾಯಿ ಆ ಹುಡುಗನ ತನ್ನ ಕೈ ಮೇಲೆ ಆ ಹುಡುಗನ ಕೈ ಹಾಕಿಸ್ಕೊಂಡು ಒಂದು ಮಾತು ಹೇಳಿದ್ಲು. ಆ ಮಾತು ಅಜರಾಮರವಾಗಿರುವಂಥ ಮಾತು. ಅವರ ತಾಯಿ ಏನು ಮನೆ ಕಟ್ಟಿಸಂತ ಹೇಳಿಲ್ಲ, ಒಂದು 10 ಎಕರೆ ಹೊಲ ಗಳಿಸಂತ ಹೇಳಿಲ್ಲ,
ಊರಿಗೆ ರಾಜನಾಗು, ದೇಶಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ ಆಗು ಅಂತ ಹೇಳಿಲ್ಲ. ಅವರ ತಾಯಿ ಏನು ಹೇಳಿದ್ಲು ಅಂದ್ರೆ, ನೋಡಪ್ಪ ತಮ್ಮ, ಈ ಸಾಮಾನ್ಯವಾದ ಪ್ರಪಂಚವಂತೂ ಜಗತ್ತಿನಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ, ಇದೇನು ಬಹಳ ದೊಡ್ಡ ವಿಷಯ ಅಲ್ಲ. ನೀನು ಏನಾಗಬೇಕು ಅಂದ್ರೆ ಒಬ್ಬ ಆತ್ಮಜ್ಞಾನಿ ಆಗಬೇಕು ಅಂತ ಅವರ ತಾಯಿ ಹೇಳಿದ್ಲು. ಸಾಯುವುದಂತೂ ಎಲ್ಲರಿಗೂ ಇದ್ದೇ ಅದ, ಸಾಯುವುದರೊಳಗಾಗಿ ನೀನು ದೇವರಾಗಬೇಕು, ಅದು ನನ್ನ ಕೊನೆಯ ಇಚ್ಛಾದಪ್ಪ ಅಂತ ಹೇಳಿದ್ಲು. ಹೇಳಿ ದೇಹ ಬಿಟ್ಲು. ಹುಡುಗ ತಾಯಿ ಹೇಳಾಳಂತ ತಿಳ್ಕೊಂಡು ಆತ್ಮಜ್ಞಾನಿ ಆಗಬೇಕಾದ್ರೆ ಏನು ಮಾಡಬೇಕು? ಮನ್ಯಾಗ ಕುಂತ್ರ ಎಂದಿಗೂ ಆತ್ಮಜ್ಞಾನಿ ಆಗುವುದಿಲ್ಲ. ಮನೆಯನ್ನು ಬಿಟ್ಟು ಎಲ್ಲಿ ಸಾಧು ಸಂತರು ಮಹಾತ್ಮರು ಶಿವಶರಣರು ಇರ್ತಾರಲ್ಲ, ಅಲ್ಲಿಗೆ ಹೋದ್ರೆ ಮಾತ್ರ ಒಬ್ಬ ಆತ್ಮಜ್ಞಾನಿ ಆಗಲಿಕ್ಕೆ ಸಾಧ್ಯ. ಅವಾಗ ಹುಡುಗ ಮನೆಯನ್ನು ಬಿಟ್ಟು ನಿರಂತರ ಸಂಚಾರ ಮಾಡ್ತಾ ಮಾಡ್ತಾ ಹೋದ. ಒಂದು ಆಲದ ಗಿಡದ ಕೆಳಗಡೆ ಒಬ್ಬರು ಸನ್ಯಾಸಿಗಳು ಕುಳಿತಿದ್ರು. ಅವರ ಮುಂದೆ ನೂರಾರು ಜನ ಅವರ ಪ್ರವಚನ ಕೇಳಾಕ್ ಕುಂತಿದ್ರು. ಈ ಹುಡುಗನು ಹೋಗಿ ಹಿಂದೆ ಕುಂತ್ಕೊಂಡ. ಗುರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಪ್ರವಚನ ಎಲ್ಲ ಮುಗಿತ್ತು. ಮುಗಿದ ಬಳಿಕ ಆ ಜನ ಎಲ್ಲ ಎದ್ದು ಹೋದರು. ಹುಡುಗ ಹೋಗಲಿಲ್ಲ ಎದ್ದು. ಮನೆ ಇದ್ದವರೆಲ್ಲ ಮನೆಗೆ ಹೋಗಬೇಕು. ಈ ಹುಡುಗನಿಗೆ ಮನೆನೇ ಇಲ್ಲ ಅಂದ ಬಳಿಕ ಇವು ಎದ್ದು ಹೋಗಾವ ಎಲ್ಲಿಗೆ? ಅವಾಗ ಹುಡುಗ ಗುರುಗಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಸನ್ಯಾಸಿಗಳಿಗೆ ಹಾಕಿ ಹೇಳಿದ, ಗುರುಗಳೇ, ನಾ ಆತ್ಮಜ್ಞಾನಿ ಆಗಬೇಕು, ಮಹಾತ್ಮನಾಗಬೇಕು, ಅದಕ್ಕೆ ನನಗೆ ಉಪದೇಶ ಮಾಡ್ರಿ ಅಂತ ಗುರುಗಳಿಗೆ ಕೇಳ್ಕೊಂಡ. ಅವಾಗ ಗುರುಗಳಂದರು, ನೋಡಪ್ಪ, ಇದೀಗ ನಾನು 100 ಜನರಿಗೆ ಪ್ರವಚನ ಹೇಳಿ, ಆದ್ರೆ 100 ಜನ ಎಲ್ಲ ಆತ್ಮಜ್ಞಾನಿ ಆಗೋದು ಹೆಂಗ ಅಂತ ಕೇಳ್ತಾರ, ಹೊಳ್ಳಿ ಮನೆಗೆ ಹೋಗ್ತಾರ. ಹೀಗಾಗಿ ಆ ಪ್ರವಚನ ಅಷ್ಟು ಪರಿಣಾಮಕಾರಿ ಆಗಿಲ್ಲ. ಕೊನೆಗೆ ನೀ ಒಬ್ಬನಾದರೂ ಬಂದೆಲ್ಲ, ನನ್ನ ಇಡೀ ಜ್ಞಾನ ಸಂಪತ್ತಿನ ನಿಜವಾದ ವಾರಸುದಾರ ಯಾರು ಅಂದ್ರೆ ನೀನ ಅಂತಂದ್ರೆ ಗುರುಗಳು. ಎಲ್ಲರೂ ಆಸ್ತಿಗೆ ವಾರಸುದಾರರಾಗಬಹುದು, ಆದರೆ ಜ್ಞಾನಕ್ಕೆ ವಾರಸುದಾರರಾಗಬೇಕಲ್ಲ. ಹೀಗಾಗಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿನ್ನಲ್ಲಿ ಇಂಥ ಬುದ್ಧಿ ಬಂದದಂದ್ರೆ ಬಹುತೇಕ ಇದು ನಿನಗೆ ಸ್ವಂತ ಬಂದಂತಹ ಬುದ್ಧಿ ಅಲ್ಲ, ನಿಮ್ಮ ಮನೆಯೊಳಗನ ಈ ಸಂಸ್ಕಾರ ಇರಬೇಕು ಅಂತ ಗುರುಗಳು ತಿಳ್ಕೊಂಡ್ರು. ಅವಾಗ ಗುರುಗಳ ಸೇವಾ ಮಾಡಿದ, ಅವನು ಒಬ್ಬ ಮಹಾತ್ಮನಾದ. ಹಂಗ ಮನೆಯಲ್ಲಿ ಅಂತಹ ಸಂಸ್ಕಾರ ಇರಬೇಕು, ಸಂಸ್ಕೃತಿ ಇರಬೇಕು. ಅಕ್ಕ ನಾಗಮ್ಮನವರು ಅತ್ಯಂತ ಶ್ರೇಷ್ಠ ಶಿವಶರಣೆ. ಸದಾಕಾಲದಲ್ಲಿಯೂ ದೇವರ ಚಿಂತನೆ, ಕೈಯಲ್ಲಿ ಕಾಯಕ. ಇಂತಹ ಮಹಾಸಾಧ್ವಿ. ಆ ರೀತಿಯಾದ ಸಂಸ್ಕಾರ ಅವರಲ್ಲಿತ್ತು. ಅದರ ಪರಿಣಾಮವಾಗಿ ಚನ್ನಬಸವಣ್ಣವರು ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ದರು. ಈ ಸಂಸ್ಕಾರ ಅನ್ನುವುದು ಬಹಳ ಮಹತ್ವದ್ದು. ಹೀಗೆಯೇ ಇತಿಹಾಸವನ್ನು ನಾವು ಸರಿಯಾಗಿ ತೆಗೆದು ನೋಡಿದರೆ ಇದೇ ಭಾರತ ದೇಶದಲ್ಲಿ ಅನೇಕ ಜನ ಮಹಾನ್ ತಾಯಂದಿರ ನಮಗೆ ಕಾಣಸಿಗುತ್ತಾರೆ. ದೊಡ್ಡ ವ್ಯಕ್ತಿಗಳ ಆದವರ ಚರಿತ್ರೆ ಓದುವುದಕ್ಕಿಂತಲೂ ದೊಡ್ಡ ವ್ಯಕ್ತಿಗಳನ್ನು ಯಾರು ತಯಾರು ಮಾಡಿರ್ತಾರಲ್ಲ ಅವರ ಚರಿತ್ರೆಗಳನ್ನು ಓದಬೇಕು. ಇದೇ ದೇಶದಲ್ಲಿ ಒಬ್ಬ ಮಹಾನ್ ತಾಯಿ, ಗಂಧರ್ವದ ರಾಣಿ ಮದಾಲಸ ಅಂತ ತಾಯಿಯ ಹೆಸರು, ನೆನಪಿಟ್ಟುಕೋರಿ. ಮದಾಲಸ. ಆ ತಾಯಿ ಹೆಂಗಿದ್ಲು ಅಂದ್ರೆ ಆತ್ಮಜ್ಞಾನಿಯಾಗಿದ್ಲು. ಪ್ರಪಂಚದ ಸುದ್ದಿನ ಮಾತಾಡ್ತಾ ಇರಲಿಲ್ಲ ಅಂತಹ ತಾಯಿ.
ಆ ತಾಯಿಯ ಇನ್ನೊಂದು ಹಿರಿಮೆ ಅಂದ್ರೆ ಅಂತಹ ಇನ್ನೊಬ್ಬ ತಾಯಿ ಅಪರೂಪ ಈ ಜಗತ್ತಿನಲ್ಲಿ. ಯಾಕೆ ಅಂದ್ರೆ ಎಲ್ಲ ತಾಯಂದಿರು ಜೋಗಳ ಹಾಡುವಾಗ ಪ್ರಪಂಚದ ಸುದ್ದಿಗಳನ್ನು ಹಾಡಿದ್ರೆ, ಈ ಮದಾಲಸ ಅನ್ನುವಂಥ ತಾಯಿ ಜೋಗಳ ಹಾಡುವ ಮುಂದೆ ನೀನು ದೇವರ ಇದ್ದೀಪ ಅಂತ ಮಕ್ಕಳಿಗೆ ಹೇಳಿ ಹೇಳಿ ಜೋಗಳ ಹಾಡುತ್ತಿದ್ಲು. ಆ ಮದಾಲಸಾಗ 4 ಜನ ಗಂಡು ಮಕ್ಕಳು. ಮೊದಲನೇ ಹುಡುಗ ಹುಟ್ಟಿದ ಕೂಡಲೇ ಜೋಗಳ ಏನು ಹಾಡ್ತಿದ್ಲ ತಾಯಿ ಅಂದ್ರೆ, ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸಂಸಾರ ಮಾಯಾ ಪರಿವರ್ಜಿತೋಸಿ ಸಂಸಾರ ಸ್ವಪ್ನಂ ತ್ಯಜ ಮೋಹ ನಿದ್ರಾ ಅಂತ ಹಾಡ್ತಿದ್ಲು ಜೋಗಳ. ಅಂದ್ರ ನಿನಗೆ ಯಾವುದೂ ಹೆಸರಿಲ್ಲ, ನಾನು ಯಾವುದೇ ಹೆಸರುಗಳನ್ನು ನಿನಗೆ ಇಡುವುದಿಲ್ಲ. ಯಾಕೆ ಅಂದ್ರೆ ನೀನು ಯಾವ ಹೆಸರನ ಇವು ಅಲ್ಲ. ನೀನು ನಿಜವಾಗಿಯೂ ಹೇಗದೆ ಅಂದ್ರೆ ನಿನ್ನ ಸ್ವರೂಪ ಶುದ್ಧವಾಗ್ಯದ, ನಿರಂಜನ. ನಿನಗೆ ಈ ಜಗತ್ತಿನಲ್ಲಿ ಯಾವುದೇ ಹತ್ತುವುದಿಲ್ಲ. ನೀನು ಹೇಗದಿ ಅಂದ್ರೆ ಸ್ವರೂಪತಃ ದೇವರ ಅದಿ ಅಂಥೇಳಿ ಹಾಡ್ತಾ ಇದ್ದ. ಅದಕ್ಕೆ ಒಂದು ಮಾತನ್ನು, ಬಹಳ ಮಹತ್ವದ ಮಾತನ್ನು ಹೇಳ್ತಾರ. ಆ ಮಾತೇನು ಅಂದ್ರೆ, ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಒಂದು ಮಗುವನ್ನು ಈ ಜಗತ್ತಿನ ಶ್ರೇಷ್ಠ ಚಕ್ರವರ್ತಿಯನ್ನಾಗಿ ಮಾಡಬಹುದು. ಒಬ್ಬ ತಾಯಿ ಮನಸ್ಸು ಮಾಡಿದಳ ಈ ಒಬ್ಬ ವ್ಯಕ್ತಿಯನ್ನ, ಒಂದು ಮಗುವನ್ನ ಜಗತ್ತಿನ ಶ್ರೇಷ್ಠ ಜ್ಞಾನಿಯನ್ನಾಗಿ ಮಾಡಬಹುದು. ಒಬ್ಬ ತಾಯಿ ಮನಸ್ಸು ಮಾಡಿದರ ಒಂದು ಮಗುವನ್ನ ಕವಿರತ್ನ ಕಾಳಿದಾಸನಂತ ಶ್ರೇಷ್ಠ ಕವಿಯನ್ನಾಗಿ ಮಾಡಬಹುದು. ಯಾಕೆ ಅಂದ್ರೆ ಮಗು ಬೆಳೆಯುವುದು ತಾಯಿಯ ಗರ್ಭದಲ್ಲಿ. ಅಷ್ಟೇ ಅಲ್ಲದೆ ಮಗುವಿನ ಆರೈಕೆಯೆಲ್ಲ ನಡೆಯುವುದು ತಾಯಿಯ ಕೈಯಲ್ಲಿ. ಹೀಗಾಗಿ ತಾಯಂದಿರ ಬಹಳ ಜಾಗ್ರತೆಯಿಂದ ಮಕ್ಕಳನ್ನು ಬೆಳೆಸಬೇಕಾಗುತ್ತದೆ. ಹೀಗಾಗಿ ಆ ತಾಯಿ ಮದಾಲಸ 4 ಜನ ಮಕ್ಕಳಿಗೆ ಆತ್ಮಜ್ಞಾನಿ ಮಾಡಿದ್ಲು. ಅವು 8 ವರ್ಷ ಆದ ಬಳಿಕ ಮನೆಯಾಗ ಯಾವ ನಿಂದಿರಲಿಲ್ಲ ಮಕ್ಕಳು. ಕಾಡಿಗೆ ಹೋಗಿ ಶ್ರೇಷ್ಠ ಜ್ಞಾನಿಗಳಾದವು. ಕೊನೆಗೆ ಅವ ರಾಜ ಇದ್ದ, ರಾಜನ ಹೆಂಡತಿ ಈಕೆ. ರಾಜ ಆ ಮದಾಲಸಾಗ ಬೇಡ್ಕೊಂಡವ ತನ್ನ ಹೆಂಡತಿಗೆ, ನೀನು ಎಲ್ಲ ಹಿಂಗ ಮಾಡಿದ್ರೆ ನನ್ನ ರಾಜ್ಯವನ್ನು ಆಳುವಂಥವರು ಯಾರು? ಅದಕ್ಕೆ ಒಂದು ಮಗನನ್ನಾದರೂ ನನ್ನ ರಾಜ್ಯ ಆಳಕ್ಕೆ ನೀ ಕೊಡಬೇಕು ಅಂತ ಕೇಳಿದ. ಅವಾಗ ಆಯಿತು, ನಿನ್ನ ಇಚ್ಛಾ ಇದ್ದಂಗೆ ಆ ಮಗುವನ್ನು ನೀನು ಬೆಳೆಸು ಅಂತ ಆ ತಾಯಿ ಹೇಳಿದ್ಲು. ಅದರಂತೆ ಒಂದು ಮಗುವನ್ನು ರಾಜನಿಗೆ ಕೊಟ್ಲು. ಅವ ರಾಜ ದರ್ಬಾರನ್ನೆಲ್ಲ ಹೆಂಗೆ ನಡೆಸಬೇಕು, ರಾಜ್ಯದ ವ್ಯವಹಾರ ಹೆಂಗೆ ಮಾಡಬೇಕು ಅಂತ ಅವ ಕಲಿಸಿಕೊಟ್ಟ ಆ ಮಗುವಿಗೆ. ಹೀಗಾಗಿ ಈ ದೇಶದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿದೇಶದ ಸಂಸ್ಕೃತಿನ ಬೇರೆ ಅದ. ಅದಕ್ಕೆ ಮದರ್ಸ್ ಡೇ, ಫಾದರ್ಸ್ ಡೇ, ಸಿಸ್ಟರ್ಸ್ ಡೇ, ಬ್ರದರ್ಸ್ ಡೇ ಎಟ್ಟವೆಲ್ಲ. ನಮ್ಮ ಅಲ್ಲಿ ಅವು ವಿದೇಶದಿಂದ ಬಂದವ. ಅಲ್ಲಿ ಒಬ್ಬೊಬ್ಬರ ತಾಯಂದಿರು ಇರಂಗಿಲ್ಲ, ಅಪ್ಪಂದಿರು ಅವರು 10 ಮಂದಿ. ತಾಯಿಗಳು ಹಂಗೆ 2 ವರ್ಷ 4 ವರ್ಷಕ್ಕೆ ಒಂದು ಲಗ್ನ ಹಾಕಾರ. ಮತ್ತು ಹೆಂಗೆ ಒಂದ ತಾಯಿ ಇರ್ತಾರ? ಹೀಗಾಗಿ ಅಲ್ಲಿಂದ ಬಂದಾವೇ ಹೊರತು ಭಾರತೀಯ ಸಂಸ್ಕೃತಿಯಲ್ಲಿ ಏನದ ಅಂದ್ರೆ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಅಧ್ಯಾತ್ಮ, ಶರಣರು, ದಾಸರು, ಸಂತರು, ಗುರುಗಳು ತೋರಿಸಿಕೊಟ್ಟಂಥ ದಾರಿ ನಮಗೆ ಬಹಳ ಮುಖ್ಯ. ಅದರಂತೆ ಚನ್ನ ಬಸವಣ್ಣನವರು ಅಕ್ಕ ನಾಗಮ್ಮನವರು, ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯವರ ಒಂದು ವಾತಾವರಣ ಇತ್ತು. ಎದ್ದು ನೋಡಿದ್ರೆ ಅವು ಲಿಂಗ ಪೂಜಾ ಮಾಡ್ಕೊಳ್ಳೋದನ್ನೇ ಮಗ ನೋಡ್ತಾ ಇದ್ದ.
ಎದ್ದು ನೋಡಿದರೆ ಬಸವಣ್ಣವರು ವಚನ ಬರಿತಾ ಇರುವಂಥ ದೃಶ್ಯವೇ ಅವನಿಗೆ ಕಣ್ಣಿಗೆ ಬೀಳಬೇಕು. ಇನ್ನೊಂದು ಸ್ವಲ್ಪ ಮಗ್ಗಲ ತಿರುಗಿ ನೋಡಿದ ಅಂದ್ರೆ ನೀಲಮ್ಮನವರು ಶರಣರ ಸೇವೆಯನ್ನು ಮಾಡುವುದನ್ನೇ ಆತ ನೋಡ್ತಾ ಇದ್ದ. ಅಷ್ಟೇ ಅಲ್ಲದೆ ದಿನಂಪ್ರತಿಯಾಗಿ ಅಲ್ಲಮ ಪ್ರಭುದೇವರಂಥ ಮಹಾಜ್ಞಾನಿಗಳ ದರ್ಶನ ಆ ಹುಡುಗನಿಗೆ ಆಗ್ತಾ ಇತ್ತು. ಹೀಗಾಗಿ 24 ಕ್ಯಾರೆಟ್ ಬಂಗಾರ ತಯಾರಾಗಿದ್ದ ಚನ್ನಬಸವಣ್ಣ. ಅಷ್ಟು ತೇಜಸ್ಸಿತ್ತು. ಅಂತಹ ಚನ್ನಬಸವಣ್ಣನವರು ಈ ಲೋಕವನ್ನು ಬೆಳಗುವುದಕ್ಕಾಗಿ ಯಾವ ಸಾಹಿತ್ಯವನ್ನು ಕೊಟ್ಟರು, ಅವರ ಚರಿತ್ರೆ ಯಾವ ರೀತಿಯಾಗಿ ಇತ್ತು, ಅವರ ಜೀವನದಲ್ಲಿ ಯಾವ ಸಾಧನೆಯನ್ನು ಮಾಡಿದರು, ಎಂತೆಂತಹ ಮಾತುಗಳನ್ನು ಹೇಳಿದರು, ಈ ಕುರಿತಾಗಿ ಮತ್ತೆ ನೋಡೋಣ ಅಂತ ಹೇಳ್ತಾ ಈಗ ಪರಮ ಪೂಜ್ಯರಾದಂತಹ ಆತ್ಮಾರಾಮ ಮಹಾಸ್ವಾಮೀಜಿಯವರು ಬಂದಾರ. ಅವರು ಕಕ್ಕಮರೆ ಗುರುದೇವಾಶ್ರಮದಲ್ಲಿ ಅಪ್ಪುಗಳನ್ನು ಕರೆಸಿ ಹಲವಾರು ಸಾರಿ ಪ್ರವಚನ ಮಾಡಿಸಿರುವಂತಹ ಪೂಜ್ಯರು. ಅಷ್ಟೇ ಅಲ್ಲದೆ ಬೀಳೂರಿಗೂ ಕೂಡ ಅತ್ಯಂತ ಬಹಳ ಸಲ ಬಂದು ಇಲ್ಲಿ ಆಶೀರ್ವಚನವನ್ನು ನೀಡಿರುವಂಥ ಪೂಜ್ಯರು, ಎಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಪರಮ ಪೂಜ್ಯರು. ಅವರು ಈಗ ಆಶೀರ್ವಚನವನ್ನು ನೀಡ್ತಾರೆ. ಎಲ್ಲರೂ ಕೇಳೋಣ. ಕಂಡುದನ ಹಿಡಿಯಲ್ವಲ್ಲದೆ ಕಾಣದ ನರಿಸಿ ಹಿಡಿದೆನೆಂದರೆ ಸಿಕ್ಕಿತ್ತೆಂಬ ಬಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದ ಕಾಣಬಹುದು ಗುಹೇಶ್ವರ. ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘ ದಂಡೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಆರಾಧ್ಯ ದೇವರು ಕಾಲಭೈರವ ಹಡಿದವರಲ್ಲಿ ನತಮಸ್ತಕನಾಗಿ ಗುರುಬಸವಪ್ಪಗಳ ಪಾದಕಮಲಲ್ಲಿ ಹಣೆ ಮಣಿದು ನಿರರ್ಗಳವಾಗಿ ಸವಿಸ್ತರವಾಗಿ ಶರಣರ ಕುರಿತು ಪ್ರವಚನ ನೀಡುವಂಥ ಪರಮ ಪೂಜ್ಯ ಸರಳ ಸಜ್ಜನಿಕೆ ಹೊಂದಿದಂಥ ಈಶ ಮಹಾಪ್ರಸಾದಗಳ ಪಾದಕಮಲಲ್ಲಿ ಹಣೆ ಮಣಿದು ಪ್ರಭುಲಿಂಗ ಮಹಾಸ್ವಾಮಿಗಳಲ್ಲಿ ಮೌನವಾಗಿ ಸೇವೆಯನ್ನು ಗೈದು ತಮಗೆಲ್ಲ ನೋಡಿ ಸಂತೋಷ ಪಡುವಂಥ ನಮ್ಮ ಸಿದ್ಧಪ್ರಸಾದ ಮಹಾಸ್ವಾಮಿಗಳ ಹಣೆ ಮಣಿದು ಸಂಗೀತ ತಮ್ಮನ್ನು ಭಕ್ತಿಯಲ್ಲಿ ಮಿಂದಿ ಎಬ್ಬಿಸ್ತಾರೆ ಅಂಥ ಸಂಗೀತ ಬಳಗಕ್ಕೂ ವಂದಿಸಿ ನಿರೂಪಣೆ ಮಾಡಿ ಅಂಥ ನಿರೂಪಕರಲ್ಲಿ, ಎಲ್ಲ ಹಿರಿಯರಲ್ಲಿ, ಕಾರ್ಯಕರ್ತರಲ್ಲಿ, ಆಗಮಿಸಿದಂಥ ತಾಯಂದಿರಲ್ಲಿ ಎಲ್ಲ ಶರಣು ಶರಣಾರ್ಥಿಗಳು. ಅಪ್ಪಗಳು ಹೇಳುವಂತೆ ಮಾತು ಕಡಿಮೆ ಕೆಲಸ ಹೆಚ್ಚು ಎಲ್ಲಿ ಅಂದ್ರೆ ಅದು ಬೀಳೂರದಲ್ಲಿ ಮಾತ್ರ ನಡೆದದು. ಮಾತು ಕಡಿಮೆ ಕೆಲಸ ಹೆಚ್ಚು. ಅಂಥ ಬದುಕಿದ ಜನ ಎಲ್ಲಿ ಅಂದರೆ ಏಕಾಏಕಿ ಅದು ಬೆಳ್ಳೂರು ಗ್ರಾಮ. ಎಂಥ ಉತ್ಸಾಹ ನಿಮ್ಮದು, ಎಂಥ ಪ್ರೇಮ ಅದು. 2 ತಿಂಗಳಾಯ್ತು ನಡೆದದ ಉತ್ಸಾಹಕ್ಕೆ ಇನ್ನೂ ಹೆಚ್ಚು ಹಾಕೋತೆ ಹೊಂಟದ, ಕಡಿಮೆ ಆಗ್ತಾ ಇಲ್ಲ. ಶರಣರು ಹೇಳಿದರು, ಕಾಯಕವೇ ಕೈಲಾಸ ಅಂತ ಹೇಳಿದರು ಅವರು. ಅದು ಯಾರಿಗೆ? ನಮಗಾಗಿ ಹೇಳಿದ್ರು ಅವರು. ಆದರೆ ಶರಣರ ಬದುಕು ಹೆಂಗಿತ್ತು ಅಂದರೆ ಕಾಯವೇ ಕೈಲಾಸ ಇತ್ತು ಅವರು. ಕಾಯವೇ ಕೈಲಾಸ, ವ್ಯೋಮಕಾಯ ಮಾಡುವಂಥ ಸಾಮರ್ಥ್ಯ ಶರಣರ ಬಲ್ಲಿತ್ತದು. ಅಂಥ ಶರಣರ ಜೀವನ ಚರಿತ್ರೆ ತಮ್ಮ ಮುಂದನ್ನು ಪ್ರಸ್ತಾವನೆ ಪಡಿಸ್ತಾ ಇರೋದು. ನಾವು ಕಾಯಕ ಮಾಡಿ ಕೈಲಾಸ ಕಾಣಬೇಕಾಗ್ಯದಲ್ಲ, ಒಳ್ಳೆ ಕೆಲಸನ ಮಾಡುವುದು. ನಾಯೇ ನಿಮಗೆ ಭಾಳ ಹೇಳಂಗಿಲ್ಲ, 3-4 ದಿವಸ ವಿಶೇಷ ಕಾರ್ಯಕ್ರಮಗಳದಾವೆ ಇಲ್ಲಿ. ಭಾಳ ದೊಡ್ಡ ಸ್ವಾಮೀಜಿಯವರನ್ನು ಬರುತ್ತಾರೆ. ಎಷ್ಟು ದೊಡ್ಡವರು ಅಂದ್ರೆ ಅವರು ಭಾರತದಾಗ ಇರುವುದೇ ಕಡಿಮೆ, ವಿದೇಶದಾಗ ಹೆಚ್ಚಿರ್ತಾರೆ. ಅಂಥ ದೊಡ್ಡ ಸ್ವಾಮೀಜಿಯವರು ಇಲ್ಲಿ ಆಗಮನ ಆಗ್ತದೆ. ಒಬ್ಬರೇ ಅಲ್ಲ, ಅವ್ರ ಮನ್ಯಾಗ ಸನ್ಯಾಸಿ ಆದವರು 4 ಮಂದಿ ಅಣ್ಣ ತಮ್ಮರು ಅವ್ರು ಸನ್ಯಾಸಿನ ಆಗಿದ್ದಾರೆ. ನಿರ್ಭಯಾನಂದ ಮಹಾಸ್ವಾಮಿಗಳು ಏನದಾರಲ್ಲ, ಒಂದೇ ಮನೆಯಲ್ಲಿ 4 ಮಂದಿ ಸನ್ಯಾಸಿಗಳು. ಅವ್ರ ತಂಗಿನೂ ಸನ್ಯಾಸಿ ಅದಳು ಮೊನ್ನೆ. ಹೆಂಗಿರ್ಬೇಕಾ ಮಂತನ, ಹೆಂಗಿರ್ಬೇಕಾ ಸಂಸ್ಕಾರ, ಹೆಂಗಿರ್ಬೇಕು ಅದು. ಸಸಿಯಾಗಿ ಬಗ್ಗದೆ ಮರಾಗಿ ಬಗ್ಗಿತೆ, ಸಣ್ಣ ಮಕ್ಕಳಿದ್ದಕ್ಕಾರ ಏನು ಸಂಸ್ಕಾರ ಬಿಡ್ತೀರಿ, ಆ ಮಕ್ಕಳಲ್ಲಿ ರಕ್ತಗತ ಇಳಿತದು.
ಬಸವ ಕಲ್ಯಾಣದಲ್ಲಿ ಇಡೀ ನಾಡಿನಾದ್ಯಂತ ಜನ ಬರಬೇಕಾಗಿತ್ತು ಅಂದ್ರೆ ಮುಗಿದ ಕೈಯ ಬಾಗಿದ ತಲೆ. ಅವಾಗ ಎಲ್ಲೆಲ್ಲಿದಿಂದ ಜನ ಬಂದ್ರು. ಹಂಗೆ ಬೀಳೋರ್ಗೂ ಹಂಗೆ ಬರಬೇಕಾಗಿತ್ತಂದ್ರೆ ಏನು ಇಟ್ಕೋಬೇಕಂದ್ರೆ ಸೇವಾ ಭಾವನೆ ಇಟ್ಕೋಬೇಕು. ಬಿದ್ದವ್ರಿಗೆ ಎತ್ತಬೇಕು, ಬೀಳೋಕತ್ತವ್ರು ನಿಲ್ಲಿಸ್ಬೇಕು. ತಾನೇ ಜನ ಓಡಿ ಓಡಿ ಬರ್ತದ. ಬೀಳೋರು ಎರಡನೇ ಬಸವ ಕಲ್ಯಾಣ ಆಗಬೇಕು. ಹಂಗೆ ನಿಮ್ಮ ಭಾವನೆಯನ್ನು ಇಟ್ಕೋಬೇಕು. ಮೊನ್ನೆ ಕಣೇರಿ ಗುರುಗಳು ಹೇಳಿದ್ದಾರೆ, 1ನೇ ನಂಬರ್ ಕಣೇರಿ ಮಠ ಆದರೆ 2ನೇ ನಂಬರ್ ಬೀಳೂರು ಮಠ ಆಗಬೇಕು ಅಂತ ಹೇಳಿದ್ದಾರೆ ಅವರು. ಅದು ಮಾಡಬೇಕಾಗಿತ್ತು ಅಂದ್ರೆ ಸೇವಾ ಭಾವವನ್ನು ಮಾತ್ರ ಇಟ್ಕೋಬೇಕು. ಅವರು ಗುರುಗಳು ಮೆಲ್ಲ ಹೇಳ್ತಾ ಇದ್ದಾರೆ, ಬೀಳೂರವ್ರ ಉತ್ಸಾಹ ಏನದಲ್ಲ ಈಗ, ಇದು ಬರೀ 3-4 ವರ್ಷ ಉಳಿತು ಅಂದ್ರೆ ಏನು ಬೇಕಾದ ಕೆಲಸ ಮಾಡ್ತೀನಿ ಆತ್ಮಾರ ಮಾತು ಹೇಳಿದ್ದಾರೆ ಅವರು. ಏನು ಬೇಕಾದ ಮಾಡ್ತೀನಿ ಅಂತ ಹೇಳ್ಯಾರ. ಯುವಕರು ಏನು ಬೇಕು ಯುವಕರಿಗೆ ಮಾಡೋನು, ರೈತರಿಗೆ ಏನು ಬೇಕು ರೈತರಿಗೆ ಮಾಡೋನು. ನನಗೆ ಹೇಳಿದರು, ಸ್ವಲ್ಪ ಇತ್ತಿತ್ತಲ ಕಡೆ ಯುವಕರು ಸ್ವಲ್ಪ ದಾರಿಯನ್ನು ಬಿಡ್ತಾ ಇದ್ದಾರೆ. ನೋಡಬಾರ್ದು ನೋಡ್ತಾರೆ, ಕುಡಿಬಾರ್ದು ಕುಡಿತಾರೆ, ತಿನ್ನಬಾರ್ದು ತಿಂತಾರೆ, ಆಡಬಾರ್ದು ಅಂಥದನ್ನು ಮಾತನಾಡ್ತಾರೆ. ಯಾಕೆ ಆಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ಪರಿಸರನ ಸಿಕ್ಕಿಲ್ಲ, ಒಳ್ಳೆಯ ವಾತಾವರಣನ ಸಿಕ್ಕಿಲ್ಲ, ಒಬ್ಬ ಯೋಗ್ಯ ಗುರುಗಳನ್ನು ಸಿಕ್ಕಿರಲಿಲ್ಲ. ಅದಕ್ಕಾಗಿ ಅವರು ಪರದಾಡ್ಯಾರ. ಇನ್ನು ಮ್ಯಾಗ ಬೀಳೋರು ಅವ್ರು ಇನ್ನು ಪರದಾಡಂಗಿಲ್ಲ, ವ್ಯಸನಕ್ಕೆ ಒಳಗಾಗಂಗಿಲ್ಲ. ಯಾಕಂದ್ರೆ ಈಶ್ಯ ಮಹಾಪುರುಷ ಸ್ವಾಮಿಗಳು ನಿಮಗೆ ಸಿಕ್ಕಿಲ್ಲ. ಭಾಳ ಸಾಮರ್ಥ್ಯ ಅದಾವ್ರಿ. ಈಗ ಮುರುಗೇಂದ್ರ ಸ್ವಾಮಿಗಳು ದೇಹ ಬಿಡೋಕ್ಕಿಂತ ಮುಂಚೆ ಸಿದ್ದೇಶ್ವರ ಅಪ್ಪಗಳ ಸ್ವಾಮಿಗಳ ಪ್ರವಚನ ಇದ್ದಕ್ಕರೆ ತಿಂಗಳಾವಧಿ ಪ್ರವಚನ ನಡೀತಿತ್ತು. ಒಂದು ದಿವಸ ತಿಂಗಳದಾಗ ಎಲ್ಲಿಯಾದರೂ ಸಮೀಪ ಇದ್ದಕ್ಕರೆ ಮುರುಗೇಂದ್ರ ಸ್ವಾಮಿಗಳು ಬರ್ತಿದ್ರು. ಅಲ್ಲಿ ಅಪ್ಪಗಳು ಅಂತಿದ್ರು, ಮುರುಗೇಂದ್ರ ಸ್ವಾಮಿಗಳು ಬಂದಾರಂದ್ರೆ ಅವರಿಗೆ ಪ್ರವಚನ ಕೊಡ್ರಿ ಅಂತಿದ್ರು. ಅಂದ್ರೆ ಅಷ್ಟೇ ಪ್ರೇಮ ಮುರುಗೇಂದ್ರ ಸ್ವಾಮಿಗಳ ಮ್ಯಾಗ ಸಿದ್ದೇಶ್ವರ ಸ್ವಾಮಿಗಳು ಇದ್ದರು. ಆವಾಗ ಅಲ್ಲಿ ಹಿರಿಯರಿಗೆ ಹೇಳ್ತಿದ್ರು, ಬಸವ ಪುರಾಣ ಕೇಳಬೇಕಾಗಿತ್ತಂದ್ರೆ ಮುರುಗೇಂದ್ರ ಸ್ವಾಮಿಗಳು ಬಾಯಿದಿಂದ ಕೇಳಬೇಕಂತ ಹೇಳ್ತಿದ್ರು ಸಿದ್ದೇಶ್ವರ ಸ್ವಾಮಿಗಳು. ಹಂಗೆ ಯಥಾವತ್ತವಾಗಿ ನಿರರ್ಗಳವಾಗಿ ಹೇಳುವಂಥವ್ರು ಅಂದ್ರೆ ಮುರುಗೇಂದ್ರ ಮಹಾಸ್ವಾಮಿಗಳು. ಅವಾಗ ಮುರುಗೇಂದ್ರ ಸ್ವಾಮಿಗಳು ಅಂದರು, ಹಾಗೆ ಶರಣರ ಚರಿತಾಮೃತ ಕೂತು ಹೇಳುವಂಥ ಗುರುಗಳೇ ಬೇಕರಿ ನಮ್ಗೆ ಅಂದಾಕರೆ, ಅದು ಸಿಕ್ಕೇ ಸಿಗ್ತಾರೆ ಅಂದಾಕರೆ ಅವರೇ ಈಶೆ ಮಹಾಪುರುಷ ಸ್ವಾಮಿಗಳು ಸಿಗ್ತಾರೆ. ಇವು ಮಾತಾಡಿದ್ದು ಬುದ್ಧ ಮಹಾವೀರ 6ನೇ ಶತಮಾನದಾಗ ಒಮ್ಮೆ ಭೇಟಿಯಾಗಿ ಮಾತಾಡ್ಯಾರ. ಹಂಗೆ ಮಹಾತ್ಮರು ಸಂದರ್ಶನೆ ಮಾಡಿದ್ರಂದ್ರೆ ಅದು ಏನು ಬೇಕಾದ ನಮ್ಮ ಭವಿಷ್ಯದಲ್ಲಿ ಉಜ್ವಲಾಗಿ ನಡೀತದೆ. ಅದಕ್ಕಾಗಿ ಆತ್ಮೀಯ ಬಂಧುಗಳೇ, ನಿಮಗೇನು ಹೇಳೋದಂದ್ರೆ ಸೇವಾ ಇಟ್ಟುಕೊಳ್ಳೋದು ಅದೊಂದು ಹೇಳಿ ಮುಗಿಸ್ತೀನಿ. ಇಷ್ಟು ಜನ ಎಲ್ಲ ಕೂತೀರಿ, ನಿಮಗೆಲ್ಲ ಹಿತೈಷಿಗಳದಾರ, ಬಂಧು ಬಾಂಧವ್ರು ಅದಾರ. ಕೆಮ್ಮಿದ್ರೆ ಯಾಕೆ ಕೆಮ್ತೈತಿ ಕೇಳೋರು ಅದಾರ. ಆರಾಮ ತಪ್ಪಿದಾಗ ಉಪಚಾರ ಮಾಡುವಂಥ ಜನ ಅದ ನಿಮ್ಮ ಸುತ್ತಮುತ್ತ. ಯಾಕದ? ನಿಮ್ಮ ಬಳಿ ಸದ್ಭಾವನೆ ಅದ, ಶ್ರದ್ಧೆ ಅದ, ಭಕ್ತಿ ಅದ. ನಮಗೇನು ಕೈ ಹಿಡಿತದಂದ್ರೆ ನಮ್ಮ ಮಾಡಿದಂಥ ಸೇವೆ ನಮ್ಮ ಕೈ ಹಿಡಿತದೆ. ಒಂದು ವೇಳೆ ಸೇವಾ ಮಾಡಿಲ್ಲ ಅಂದ್ರೆ ಏನು ಆಗ್ತದೆ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ನಾನು. ನಮ್ಮ ಊರು ತುಂಬ ಹೊಲಗಳಿರಬಹುದು, ಮನೆಗಳಿರ್ಬೋದು, ಊರು ಬಡ್ಡೆಲೆಲ್ಲ ಹೊಲಗಳಿರಬಹುದು, ರೋಡ್ ತುಂಬ ವಾಹನಗಳಿರಬಹುದು, ಮೈಯಲ್ಲಿ ಅಗಾಧ ಶಕ್ತಿ ಇರಬಹುದು, ಸೌಂದರ್ಯ ಇರಬಹುದು, ಸಂಪತ್ತಿರ್ಬೋದು. ಇವ್ಯಾವು ಅನ್ನ ಕೈ ನಮ್ಮ ಹಿಡಿಯುವುದಿಲ್ಲ. ನಿಮಗೊಂದು ನಡೆದ ಘಟನೆ ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಭಾರತದಲ್ಲೇ ಒಬ್ಬ ಮಹಿಳೆ ಆಗಿ ಹೋದಳು, ಸುಪ್ರಸಿದ್ಧ ಮಹಿಳೆ ಆಕೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಸೇವಾದಲ್ಲಿ ಅಂಥ ಶಕ್ತಿ ಅನ್ನೋದು ಹೇಳ್ತೀನಿ ನಾನು. ಸೇವಾ ಮಾಡಲಿಲ್ಲ ಅಂದ್ರೆ, ಶ್ರದ್ಧೆ ಇಲ್ಲ ಅಂದ್ರೆ, ಭಕ್ತಿ ಇಲ್ಲ ಅಂದ್ರೆ, ಸದ್ಭಾವನೆ ಇಲ್ಲ ಅಂದ್ರೆ ನಮ್ಮ ಜೀವನ ನಿರಾರ್ಥಕ್ಕಾಗಿ ಹೋಗ್ತದೆ. ನಮ್ಮ ಜೀವನ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ಭಕ್ತಿ ಬೇಕು, ಶ್ರದ್ಧೆ ಬೇಕು, ಸೇವಾ ಭಾವನ ಬೇಕು. ಎರಡು 2000 ಸೀರೆಗಳನ್ನು ಆ ತಾಯಿ ಉಡ್ತಿದ್ದಳ್ರಿ. ನಿಮ್ಮಲ್ಲಿ ಎಷ್ಟೋ ಬಹುಶಃ ಭಾಳ ಶ್ರೀಮಂತರಿದ್ರೆ ನಿಮ್ಮ ತಿಜರೊಳಗೆ ಒಂದು 100 ಸೀರೆ ಇರ್ಬೋದು. ನಿಮ್ಮ
2,000 ಸೀರೆಗಳಿದ್ದು ಮತ್ತು ತೆಗಿತಿರ್ಬೇಕು ಹೆಂಗೆ ಸುಮ್ಮನೆ ವಿಚಾರ ಮಾಡಿರಿ. ತೆಗಿಯೋಕೆ ಟೈಮ್ ಎಟ್ಟು ಹತ್ತಿರ್ಬೇಕಂದ್ರೆ ಸೆನ್ಸರ್ ಮ್ಯಾಗ ಸರಿದಾಡ್ತೀವ್ರಿ ಸೀರೆಗಳೆಲ್ಲ. ಮತ್ತು ನಾನು ನೋಡ್ಲಾರ ಹೇಳಂಗಿಲ್ಲ, ನಾನು ಭಾಳ ಪುರಾಣ ಹೇಳೋದು ಕಡಿಮೆ, ವಾಸ್ತವಿಕ ಸತ್ಯ ಅಷ್ಟೇ ಹೇಳ್ತೀನಿ ನಾನು. ಯಾವ ಕಲರ್ ಬೇಕು ಬಟನ್ ಬರ್ತಿತ್ತು, ಆ ಬಟನ್ ಒತ್ತಿರ ಸಾಕು ಆ ಕಲರ್ ಸೀರೆ ಅಲ್ಲಿ ಮುಂದೆ ಬರ್ತಿತ್ತು. ಆಕೇನು ಹೋಗಿ ಅಲ್ಲಿ ತೆಗಿತಿರ್ಲಿಲ್ಲ. ಆ ಸೀರೆ ಇಡಾಕ ಬಂಗ್ಲೆ ಎಂಥದಿತ್ತಂದ್ರೆ 100 ಕೋಟಿ ರೂಪಾಯಿ ಕಟ್ಸಿದ್ರು ಆ ಬಂಗ್ಲೆಕ್ಕೆ. 1,000 ಎಕರೆ ಟೀ ತೋಟ, ಆ ಬಳಕ 18 ದೇಶದಲ್ಲಿ ಇದು 7 ಸ್ಟಾರ್ ಹೋಟೆಲ್ ಹಾಕಿವು. 18 ದೇಶದಲ್ಲಿ ನಿಮಗೆ ಒಂದು ರಾಜ್ಯದಾಗ ಹೋಟೆಲ್ ಇಡಕ್ಕೆ ಆಗಂಗಿಲ್ಲ. 18 ದೇಶದಾಗ 7 ಸ್ಟಾರ್ ಹೋಟೆಲ್ಗಳು. ಬಹುತೇಕ 7 ಸ್ಟಾರ್ ಹೋಟೆಲ್ ಸಾಂಗ್ಲಿಯಲ್ಲಿಲ್ಲ, ಸೊಲ್ಲಾಪುರದಲ್ಲಿಲ್ಲ, ಕೊಲ್ಲಾಪುರದಲ್ಲಿ ಎಲ್ಲಿ ಅಂದ್ರೆ ಮುಂಬೈ ಪುಣೆದಲ್ಲಿ 7 ಸ್ಟಾರ್ ಹೋಟೆಲ್ಗಳದಾವೆ. ಆದ್ರೆ ಆ ತಾಯಿ 18 ದೇಶದಲ್ಲಿ 7 ಸ್ಟಾರ್ ಹೋಟೆಲ್ಗಳು. ಒಮ್ಮೆ ಹೋಗಿ ಬರಬೇಕು ನೀವು 7 ಸ್ಟಾರ್ ಹೋಟೆಲ್ಗೆ ಹೋಗಿ ಬರ್ರಿ, ಇಬ್ಬರು ಗಂಡ ಹೆಂಡತಿ ಒಂದು ದಿವಸ ಗೊತ್ತಾಗ್ತೀರಿ. ಒಂದು ದಿವ್ಸಕ್ಕೆ ಖರ್ಚು ಎಟ್ಟದು ಗೊತ್ತದೇನ್ರಿ? 7 ಸ್ಟಾರ್ ಹೋಟೆಲ್ಗೆ ಹೋದ್ರೆ 50,000 ರೂಪಾಯಿ ಖರ್ಚಾಗ್ತದೆ. ಅದು ಹೆಂಗೆ ಇಟ್ಟಿರ್ಬೇಕು 7 ಸ್ಟಾರ್ ಹೋಟೆಲ್? 1,000 ಎಕರೆ ಟೀ ತೋಟ, 2,000 ಸೀರೆ, 18 ದೇಶದಾಗ 7 ಸ್ಟಾರ್ ಹೋಟೆಲ್ಗಳು, ಎಲ್ಲ ಕಡೆ ಕ್ಯಾಟಿನ್. ಅದೇನು ಒಂದಲ್ಲ ಎರಡಲ್ಲ, ಅದೇನು ಹೇಳಿದ್ರು ಕಡಿಮೆ. ಆದ್ರೆ ಕೊನೆಯ ಕ್ಷಣ ಬಂದಕರೆ ನೀರು ಬೇಡ್ತಾಳ್ರಿ. ಮಗ್ಲಿದ್ದ ಹೆಣ್ಮಗಳ ನೀರು ಕುಡಬೇಡ, ಕುಡಿದ್ರಂದ್ರೆ ಬದುಕ್ತಾಳಾಕಿ. ಕಲ್ಪನಾ ಬರ್ತೇ ನಿಮ್ಮ? ಮಗ್ಲಿದ್ದ ಹೆಣ್ಣು ಮಗಳೇ ಹೇಳಿದಳು ಕುಡಬೇಡ, ಕುಡಿದಳಂದ್ರೆ ಆಕಿ ಬದುಕ್ತಾಳೆ. 2,000 ಸೀರೆ ಉಳ್ದಾವ. ಒಮ್ಮೆ ಯಾವಾಗಾರ ತೋರಿಸ್ತೀನಿ ನಾನು. ಆ ಭಾಗದಾಗ ಸುಮಾರು ಎಷ್ಟು ವರ್ಷ ಹೋಗಿದ್ದೆ ಅಂದ್ರೆ 9 ವರ್ಷ ಹೋಗಿದ್ದೆ ನಾನು. ಆ ಭಾಗದಾಗ ನೀಲಗಿರಿ ಜಿಲ್ಲೆದಾಗ ಅಡ್ಡಾಡಿದೆ. ಅಂದ್ರೆ ಅದು ಎಲ್ಲಿ ಬರ್ತದೆ? ತಮಿಳ್ನಾಡ್ದಾಗ ಬರ್ತದೆ. ಸೀರೆ ಕೈ ಹಿಡಲಿಲ್ಲ, ಟೀ ತೋಟ ಕೈ ಹಿಡಲಿಲ್ಲ, 7 ಸ್ಟಾರ್ 18 ಹೋಟೆಲ್ಗಳ ಕೈ ಹಿಡಲಿಲ್ಲ. ಹೋದಳಕ್ಕಿ. ಹೋದ ಮರುದಿವಸ ಆಕಿನ ಎಲ್ಲೆಲ್ಲಿ ಇದು ಕೊಂಡಿಸಿದಾರಲ್ಲ ಸರ್ಕಲ್ಗಳೆಲ್ಲ ಕಿತ್ತಿ ಹೋಗಿದ್ರು. ಏನೂ ಉಳಿಲಿಲ್ಲ. ಮಹಾತ್ಮ ಗಾಂಧಿ ಏನೂ ಗಳಿಸಲಿಲ್ಲ, ಬಸವಣ್ಣವ್ರು ಏನೂ ಗಳಿಸಲಿಲ್ಲ. ಪ್ರತಿ ಒಂದು ಊರಿಗೆ ಅವ್ರ ಸರ್ಕಲನ್ನು ಉಳ್ದಾವ. ಎದರಿಂದ ಉಳ್ದಾವ? ಸೇವಾ. ಇದು ಗೊತ್ತಿರಲಿಲ್ಲ. ಬಸವಣ್ಣನವರು ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿ ಓದಿಲ್ಲ. ಮಹಾತ್ಮ ಗಾಂಧಿಯವರು ಎಷ್ಟು 10ಕ್ಕೆ ಎಷ್ಟು ಪಡೆದಾರ ಪರ್ಸೆಂಟೇಜ್? 35. ನಮ್ಮ ಮಕ್ಕಳು 99 ಪಡೆದ್ರು ಕೂಡ ಏನವು ನೋಡಬಾರ್ದು. ಅವ್ರದ್ದು ಏನವು ಸೈಕಲ್ ಮೋಟ್ರ್ ಓಡಿಸಿ ಯಾಕೆ ಒಳಗೆ ಮುರ್ತೀವಿ ತಲೆಯಾಗ ಓಡಾಕತ್ತ, ಭಾಳ ಓಡ್ಸಾಕತ್ತಂದ್ರೆ ಭಾಳ ಬೇಗ ಹೋಗ್ತಾನೆ ತಿಳ್ಕೊಳ್ಳೋದವ. ಭಾಳ ಓಡ್ಸಾಕತ್ತ ಅಪ್ಪಗಳು ಹೇಳಿಲ್ಲ. ಯಾರು ಉರಿತಾರ ಏನಾಗ್ತಾರೆ? ಸುಟ್ಟು ಬೂದಿ ಆಗ್ತಾರೆ. ಯಾರು ಕುದಿತಾರ ಅವ್ರು ಆವಿಯಾಗಿ ಹೋಗ್ತಾರೆ. ನಿನ್ನ ಪಾಡಿಗೆ ನೀ ಬಿಡು, ನಿನ್ನ ಜನ್ಮ ಸಾರ್ಥಕ ಆಗ್ತದೋ, ಉಳ್ದವ್ರ ಚಿಂತೆ ಯಾಕೆ ಮಾಡ್ತಿ? ನಮ್ಮ ಬದುಕು ಸಾರ್ಥಕ ಆಗ್ತದೆ. ಅದಕ್ಕೆ ಅವ್ರು ಹಂಗೆ ಸೈಕಲ್ ಮೋಟ್ರ್ ಬಿಡ್ತಾರೆ, ಹಂಗೆ ಕಾರ್ ಬಿಡ್ತಾರೆ, ಹೋಲಿ ಉರಿತದಂದ್ರೆ ಅದು ಇಂದಿನ ನಾಳೆ ಆರ್ತ ತಿಳ್ಕೊಬೇಕದು. ನೀವೇನು ಇಟ್ಟುಕೊಳ್ಳೋದು? ಎಲ್ಲರಲ್ಲಿ ಬಂದಿರಲಿ ಏನು ಇಟ್ಟುಕೊಳ್ಳೋದು? ಸೇವಾ ಭಾವ. ಕೈ ಮುಗಿದಿರಬೇಕು, ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು. ಸೇವಾ ಭಾವನ ಇಟ್ಕೋರಿ. 2ನೇ ಕಣ್ಣೇರಿ ಮಠ ಆಗ್ಲಿಕ್ಕೇನು ಸಂಶಯ ಇಲ್ಲತ್ತ ನಾನು ನಿಮಗೆ ಎದೆ ತಟ್ಟಿ ಹೇಳ್ತೀನಿ. ಭಾಳ ಸಮಯ ತೊಗೊಳಂಗಿಲ್ಲ. ಮತ್ತು 4 ವರ್ಷನಾಗ ಏನು ಬೇಕಾದಾಗಿ ಹೋಗ್ತದೆ ಇದು. ಅದಕ್ಕಾಗಿ ನಿಮ್ಗೆ ಏನು ಶ್ರದ್ಧೆ ಅದಲ್ಲ ಇದು ಸದಾ ಉಳಿಬೇಕು. ಮತ್ತು ನೀವು ಎಲ್ಲರೇ ಇದ್ರಾಗ ರಾಜಕೀಯ ತಂದು ಹೋಗಿಸಿದ್ರಿ, ಜಾತಿ ತಂದು ಹೋಗಿಸಿದ್ರಿ ಅಂದ್ರೆ ಅದ್ರ ಜವಾಬ್ದಾರಿ ನಾವಲ್ಲ. ನೀವು ಏನೋ ಮಾಡದೆ ಎಲ್ಲರೂ ಏಕಾಗಿಲಿ ಬಂದ್ರಿ ಅಂದ್ರೆ ಏನು ಬೇಕಾದ ಕೆಲಸ ಮಾಡಿ ಕೊಡ್ತಾರೆ. ಅದನ್ನು ಕೆಲಸ ತೋಳು ತಮ್ಮದು ಹೊಣೆ ಅಂತ ಹೇಳಿ ಇನ್ನೇನು ವಿಶೇಷ ಕಾರ್ಯಕ್ರಮ ನಡೀತದಲ್ಲ 18, 19 ಮತ್ತು 20, 21 ಆವಾಗ ನಿಮ್ಮ ಗುರುಗಳು ಗದಿಗೆಯನ್ನು ಏರ್ತಾರೆ. ನೀವು ಮುಂದೆ ನಿಮ್ಮ ಮನೆಗಳಿಗೆ ಕರ್ಕೊಂಡು ಹೋಯ್ರಿ, ಪ್ರಸಾದ ಮಾಡಿಸ್ರಿ, ಪಾದ ಪೂಜೆ ಮಾಡಿಸ್ರಿ. ಎಲ್ಲ ನಿಮ್ಮ ಎಲ್ಲೆಲ್ಲಿ ಅವ್ರು ಹೆಣ್ಮಕ್ಳಿಗೆ ಕೊಟ್ಟಿರಲ್ಲ ಹೇಳ್ಯಾರ. ಮುರುಗೇಶ್ವರ ಏನು ಹೇಳ್ಯಾರ? ಆ ಹೆಣ್ಮಕ್ಳು ತಂದು ಉಡಿಯನ್ನು ತುಂಬುವುದು. ಯಾಕೆಂದ್ರೆ ಪುತ್ರಸ್ತಾವತ ಮಾತೃಪಿತೃ ರಕ್ಷಿತ, ತರುಣಸ್ತಾವತ ಪತಿ ದೇವ ರಕ್ಷಿತ,
ಊರ್ಧಸ್ಥಾವತ ಮಗ ರಕ್ಷಿತ ಪುತ್ರ ರಕ್ಷಿತ. ಬಾಲ್ಯ ಅವಸ್ಥೆದೊಳಗೊಬ್ಬಕ್ಕೆ ಹೆಣ್ಣು ಮಗಳಿಗೆ ಹುಡುಗಿಗೆ ಯಾರು ದೇವ್ರು ಅಂದ್ರೆ ತಂದೆ ತಾಯಿನೇ ದೇವ್ರು. ಪ್ರಾಯಕ್ಕೆ ಬಂದ ಮದುವೆ ಆದ ಬಳಿಕ ಯಾರು ದೇವ್ರು ಅಂದ್ರೆ ಗಂಡನೇ ದೇವ್ರು. ಗಂಡ ಅನಾರೋಗ್ಯಕ್ಕೆ ಒಳಗಾಗಬಾರ್ದು, ವ್ಯಸನಕ್ಕೆ ಒಳಗಾಗಬಾರ್ದು, ಸದಾ ಭೈರವನಾಥನ ಆಶೀರ್ವಾದ ಇರಬೇಕು, ಉಡಿ ತುಂಬನ ಕಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗಂಡ ಅಂದ್ರೆ ಭಾಳ ದೊಡ್ಡವ. ಗಂಡ ಅಂದ್ರೆ ನಾವು ಕುಂಟೆ ಇರಲಿ ಆನೆ ಶಕ್ತಿ ಇರ್ತದೆ. ಆ ಗಂಡ ಅನಾರೋಗ್ಯಕ್ಕೆ ಒಳಗಾಗಬಾರ್ದು, ವ್ಯಸನಕ್ಕೆ ಒಳಗಾಗಬಾರ್ದು. ಎಲ್ಲ ತಾಯಂದರು ಉಡಿ ತಣ್ಣಗಿರ್ಬೇಕಾಗಿತ್ತಂದ್ರೆ ಗಂಡ ಆರೋಗ್ಯವಂತಿರ್ಬೇಕಂತೇಳಿ ಎಲ್ಲ ಹಿರಿಯರು ವಿಚಾರ ಮಾಡ್ಯಾರ. ಉಡಿ ತುಂಬು ಕಾರ್ಯಕ್ರಮ ನಡೀತದೆ. ಎಲ್ಲ ತಾಯಂದರು ಬರ್ತಾರೆ. ಅದನ್ನು ಸರಿಯಾಗಿ ಸದುಪಯೋಗ ತಾವೆಲ್ಲ ಪಡೆದುಕೋಬೇಕಂತೇಳಿ ನಾನು 4 ಮಾತನ್ನು ಗುರುಪಾದ ಕಲ್ಪಿಸಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು.